Yes, welcome to Word Amazing Lifetime Business Opportunity for All. That is one only MNC Melin NutriCare, independent brand partner. Yes. MNC Melin NutriCare ಒಂದು ಅಪರ್ಚುನಿಟಿಗೆ ತಮ್ಮೆಲ್ಲರಿಗೂ ಒಂದು ಆತ್ಮೀಯವಾದಂತಹ ಸ್ವಾಗತ. ಎಸ್, ನಾ ಎಲ್ಲರ ಪರವಾಗಿ ಒಂದು ವೆಲ್ಕಮ್ ಮಾಡ್ಕೋತೀನಿ, ಹಾರ್ದಿಕವಾದಂತಹ ಸ್ವಾಗತವನ್ನ ಮಾಡ್ಕೋತೀನಿ. ಯಾಕಂತಂದ್ರೆ ಅಂತ ಅವಕಾಶವನ್ನ ಕೊಡ್ತಕ್ಕಂಥ ಭಾರತದ ಏಕೈಕ ನ್ಯೂಟ್ರಿಷನ್ ಕಂಪನಿ ಅಂತ ಹೇಳ್ಬೋದು. ಭಾರತದ ಏಕೈಕ MNC ಮೇಲಿನ್ ನ್ಯೂಟ್ರಿ ಕೇರ್. ಅದಕ್ಕೆ ಅದರ ಪರವಾಗಿ ನಾನು ಕೂಡ ನಿಮ್ಮನ್ನ ಹಾರ್ದಿಕವಾಗಿ ಸ್ವಾಗತವನ್ನ ಮಾಡ್ಕೋತೇನೆ. ಥ್ಯಾಂಕ್ ಯು. ಎಸ್, ಈ ಸೆಷನ್ ಅರೌಂಡ್ 1 hour ವರೆಗೂ ನಡೀತದೆ. ಎಲ್ಲರೂ ಕೂಡ ಸ್ವಲ್ಪ ಏನೋ ಕಾಲ್ ಫಾರ್ವರ್ಡಿಂಗ್ ಮಾಡಿ ಇಟ್ಬಿಡ್ರಿ. ಯಾಕಂದ್ರೆ 1 hour ವರೆಗೆ ವಿಡಿಯೋನ ಆನ್ ಮಾಡ್ಕೊಡ್ರಿ. ಯಾಕಂದ್ರೆ ಇದ್ರದ್ದು ಒಂದು ಅವಕಾಶ ನಿಮ್ಗೆ ಸರಿಯಾಗಿ ಗೊತ್ತಾಗಬೇಕಂತಂದ್ರೆ ಅಲರ್ಟ್ ಆಗಿ ಕೂತ್ಕೊಂಡು ಕೇಳಿದ್ರೆ ಬಹಳಷ್ಟು ಇದಾಗತ್ತ. ಆಲ್ಮೋಸ್ಟ್ ಅಲ್ಲ ಹೆಡ್ಫೋನ್ ಗಳನ್ನು ಯೂಸ್ ಮಾಡ್ರಿ. ಡೈರಿ, ಪೆನ್ನು, ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಇಲ್ಲೇ ಇರ್ರಿ. ಎಸ್, ಪ್ರಾಪರ್ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಒಂದು ಇರ್ರಿ. ಯಾಕಂದ್ರೆ ಸ್ವಲ್ಪ ಮಿಸ್ ಆಯ್ತು ಅಂತಂದ್ರೆ ಕೆಲವೊಂದಿಷ್ಟು ಏನೋ ಅವಕಾಶಗಳ ಏನಿದಾವೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅಸಾಧ್ಯ ಆಗತ್ತೆ. ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ. ಕೊನೆಯಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಲಾರಿಫೈ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು. ಓಕೆ, ಎಸ್, ಡಿಸ್ಕ್ಲೇಮರ್ ಇರ್ತದ. ಇಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವುದೇ ಕ್ಯೂರ್ ಮಾಡ್ತಕ್ಕಂತಹ, ಡಯಾಗ್ನೋಸ್ ಮಾಡ್ತಕ್ಕಂಥ ಮತ್ತೆ ಎನಿ ಕೈಂಡ್ ಆಫ್ ಡಿಸೀಸಸ್ ಗಳನ್ನ ಕ್ಯೂರ್ ಮಾಡ್ತಕ್ಕಂತಹ ಇದು ಇರೋದಿಲ್ಲ. ಯಾಕಂತಂದ್ರೆ ಇದು ಹೆಲ್ತ್ ಪ್ರಾಡಕ್ಟ್ ಆಗಿರ್ತದೆ. ಜೊತೆಗೆ ಇವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತಕ್ಕಂತಹ ಒಂದು ಡಿಸ್ಕ್ಲೇಮರ್ ಕೂಡ ಇರ್ತದೆ. ಓಕೆ, ಥ್ಯಾಂಕ್ ಯು. ಚಿಕ್ಕದಾದ ಒಂದು ನನ್ನ ಸ್ಟೋರಿ ಮುಖಾಂತರ ಏನ್ ಮಾಡ್ತೇನೆ ಅಂತಂದ್ರೆ ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡ್ತೀನಿ. ಓಕೆ, ನನ್ನ ಹೆಸರು ಬಸವರಾಜ್ ಹುಡೇದ್ಮನಿ ಅಂತ ಹೇಳಿ. ನನ್ನ ವೈಫ್ ಹೆಸರು ಜ್ಯೋತಿ ಬಸವರಾಜ್ ಹುಡೇದ್ಮನಿ ಅಂತ ಹೇಳಿ. ನಾವು ಈಗ ಗ್ಲೋಬಲ್ ಟೀಮ್ ಆಗಿ ಕೂಡ ಏನ್ ಮಾಡ್ತಾ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ವೆಲ್ನೆಸ್ ಇಂಡಸ್ಟ್ರಿ ಒಳಗ ನಾನು 7 years ಅನುಭವವನ್ನು ಕೂಡ ಹೊಂದಿದ್ದೀನಿ. ಓಕೆ, ಈ ಒಂದು ವೆಲ್ನೆಸ್ ಇಂಡಸ್ಟ್ರಿಗೆ ನಾವು ಬಂದದ್ದು ಎದಕ್ಕೋಸ್ಕರ ಅಂತಂತಂದ್ರೆ ಎಸ್, ಎಸ್, ಈ ವೆಲ್ನೆಸ್ ಇಂಡಸ್ಟ್ರಿಗೆ ಬಂದದ್ದು ಯಾವಾಗೋಸ್ಕರ ಅಂತಂತಂದ್ರೆ ನಾನು ಹೆಲ್ದಿಯಾಗಿ, ಫಿಟ್ ಆಗಿ, ಫೈನ್ ಆಗಿ ಇದ್ದೆ. ಬಟ್ ನನಗೆ ಗೊತ್ತಿರ್ಲಿಲ್ಲ ನಾನು ಅನ್ಹೆಲ್ದಿ ಇದ್ದೇನೆ ಅಂತ ಹೇಳಿ. ನಾನು ಕೂಡ ಮೊದಲು ಈ ಕಮ್ಯುನಿಟಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಯೋಗ, ವ್ಯಾಯಾಮ ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಕೂಡ ಇದ್ದೆ. ಏನು ಅದ್ರ ಜೊತೆಗೆ ಈ ಕಮ್ಯುನಿಟಿಗೆ ಬಂದ ನಂತರ ನನಗೆ ಗೊತ್ತಾಯ್ತು ಏನು ಹೇಗೆ ಇರ್ಬೇಕಂತಕ್ಕಂಥದ್ದು. ಎಸ್, ಈ ಕಮ್ಯುನಿಟಿಗೆ ನಾನು ವೇಟ್ ಲಾಸ್ಗೋಸ್ಕರ ಬಂದು ಈ ಕಮ್ಯುನಿಟಿಯಲ್ಲಿ ಕೊಡ್ತಕ್ಕಂತಹ ಬಹಳಷ್ಟು ಸಜೆಷನ್ಗಳನ್ನ, ಟ್ರೈನಿಂಗ್ ಗಳನ್ನ ಪಡ್ಕೊಂಡು ನಾನು 10 kg ವೇಟ್ ಲಾಸ್ ಮಾಡ್ಕೊಂಡೆ, 4 inch ಫ್ಯಾಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ ಅಂಡ್ ಸಪೋರ್ಟ್ ಸಿಸ್ಟಮ್. ಓಕೆ, ಓಕೆ, ನನ್ನ ರಿಸಲ್ಟ್ ಅನ್ನ ನೋಡ್ಬೋದು ನೀವು. ಎಸ್, ಬಿಫೋರ್ ನಾ ಈ ತರ ಇದ್ದೆ ನೋಡ್ಬೋದು. ಈಗ ನಿಮ್ ಕಣ್ಣಾರೆ ಇದ್ದೀನಿ ಮತ್ತೆ ಈ ಒಂದು ಫೋಟೋದಲ್ಲಿ ಇದ್ದೀನಿ. ಹೇಗೆ ಈಗ ಹೆಲ್ದಿಗೆ, ಫಿಟ್ ಆಗಿ, ಫೈನ್ ಆಗಿ ಇದ್ದೀನಿ. ಯಾಕಂತಂದ್ರೆ ಮೊದಲ ಲೈಫ್ ಅಂದ್ರೆ ಒಂದು ತರ ಬೇಜಾರಾಗಿತ್ತು, ಖುಷಿ ಇರ್ತಿರ್ಲಿಲ್ಲ, ಯಾವ್ದಕ್ಕೂ ಖುಷಿ ಇರ್ತಿರ್ಲಿಲ್ಲ. ಬಟ್ ಈಗ ನಾನು ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಫೈನ್ ಆಗಿ, ಅಷ್ಟು ಖುಷಿಯಾಗಿ ನನ್ನ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಓಕೆ, ನೋಡ್ಬೋದು ನಾನು ಬಿಫೋರ್ ಈ ಕಮ್ಯುನಿಟಿಗೆ ಬರ್ಕೊಂತ ಪೂರ್ವದಲ್ಲಿ ಹೀಗಿದ್ದೆ, ಈಗ ಹೀಗಿದ್ದೀನಿ. ಅದಕ್ಕೆ ಇಲ್ಲಿಯ ಟ್ರೈನಿಂಗ್ ಸಿಸ್ಟಮ್, ಇಲ್ಲಿ ಕೊಡ್ತಕ್ಕಂತಹ ಮಾರ್ಗದರ್ಶನ ಬಹಳಷ್ಟು ಅಂತ ಹೇಳ್ಬೋದು. ಹೌದು, ನನಗೆ ಸ್ಕಿನ್ ರಿಸಲ್ಟ್ ಕೂಡ ಬೋನಸ್ ಆಗಿ ಸಿಕ್ತು ಈ ಕಮ್ಯುನಿಟಿಗೆ ಬಂದಾಗ. ಈಗ ಏನೋ ಕಮ್ಯುನಿಟಿಗೆ ಬರ್ಕಿಂತ ಪೂರ್ವದಲ್ಲಿ ನನ್ನ ಸ್ಕಿನ್ ಕೂಡ ಟ್ಯಾನ್ ಆಗಿತ್ತು. ಪೂರ್ತಿ ಏನಾಗಿತ್ತು ಅಂದ್ರೆ ಸನ್ಬರ್ನ್ ಇಂದ ಕುಡಿತು. ಎಸ್, ಕಪ್ಪಾಗಿದ್ದೆ. ಮುಖ ನೋಡ್ರಿ, ಇಲ್ಲಿ ನೋಡ್ಬೋದು. ಇದು ಹಳೆ ಒಂದು ಫೋಟೋ ಅಂತಂತಂದ್ರೆ ಬಹಳ ವರ್ಷದಿಂದ ಫೋಟೋ, ಬಟ್ ಇತ್ತೀಚಿನ ಒಂದು ರೀಸೆಂಟ್ ಆಗಿ ಬರ್ತಕ್ಕಂಥ ಫೋಟೋ. ಈ ರೀತಿಯಾಗಿ ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಅದಕ್ಕೆ ಕಾರಣ ಏನು ಅಂತಂತಂದ್ರೆ ನಾವು ಬಳಸ್ತಕ್ಕಂತ ಉತ್ಪನ್ನಗಳು. ಎಸ್, ಈ MNC ಅಪರ್ಚುನಿಟಿ ಮೀಟಿಂಗ್ ಅಂತ ಹೇಳ್ಬೋದು. ಹೌದಾ, ನೋಡ್ಬೋದು ಹೀಗಿತ್ತೆ ಮೊದಲು ನಾನು, ಈಗ ಹೀಗ ಇದ್ದೀನಿ. ಓಕೆ, ಇದಕ್ಕಿಂತ ಪೂರ್ವದಲ್ಲಿ ನೋಡಬಹುದು ನನ್ನ ಸ್ಕಿನ್ ಬರ್ನ್ ಅಂತ ಇದೆ, ಈ ತರ ಇತ್ತು ನನ್ನ ಟೋಟಲ್ ಟ್ರಾನ್ಸ್ಫಾರ್ಮೇಶನ್. ಇದು ಯಾಕೆ ಅಂತಂತಂದ್ರೆ ಈ ಕಮ್ಯುನಿಟಿಯೊಂದಿಗೆ ಕೂಡುವುದರಿಂದ ಬಹಳಷ್ಟು ಹೆಲ್ತ್, ಆರೋಗ್ಯ ಬರುವುದರ ಜೊತೆಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಒಂದು ಅಪರ್ಚುನಿಟಿ ಇದಾಗಿರ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಹೆಲ್ತ್ ಡಿಫಾಲ್ಟ್ ಆಗಿ ಹೆಲ್ತ್ ಕೂಡ ಸಿಗ್ತದೆ, ಡಿಫಾಲ್ಟ್ ಆಗಿ ವೆಲ್ತ್ ಕೂಡ ಸಿಗ್ತದೆ, ಜೊತೆಗೆ ಹ್ಯಾಪಿನೆಸ್ ಕೊಡ್ತಕ್ಕಂತಹ ಒನ್ಲಿ ಒನ್ ಕಂಪನಿ ಅಂತಂತಂದ್ರೆ MNC ಮೇಲಿನ್ ನ್ಯೂಟ್ರಿ ಕೇರ್ ಅಂತ ಹೇಳ್ತೀವಿ.
ಎಸ್, ಇದಕ್ಕೊಂದು ಕಂಗ್ರಾಚುಲೇಷನ್ ಅಂತ ಹೇಳ್ತೇನೆ. ನಾನು ನಿಮ್ಗೆ ಕೂಡ ಇಂತಹ ಒಂದು ಅಪರ್ಚುನಿಟಿ ಮೀಟಿಂಗ್ ಅನ್ನು ನೀವು ಏನು ಕೇಳ್ತಾ ಇದ್ದೀರಿ, ಯಾಕೆ ಅಂತಂದ್ರೆ ನಿಮಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಕಂಗ್ರಾಚುಲೇಷನ್. ಯಾಕೆ ಅಂತಂದ್ರೆ ಯು ಆರ್ ವಿತ್ ದ ಇಂಡಿಯಾಸ್ ಫಸ್ಟ್ ನ್ಯೂಟ್ರಿಷನ್ ಕಂಪನಿ. ಭಾರತದ ಮೊಟ್ಟ ಮೊದಲ ನ್ಯೂಟ್ರಿಷನ್ ಕಂಪನಿ ಅದು MNC ಮೇಲಿನ್ ನ್ಯೂಟ್ರಿಕೇರ್, ಭಾರತದ ಪ್ರಥಮ ನ್ಯೂಟ್ರಿಷನ್ ಕಂಪನಿ ಅಂತ ಹೇಳ್ಬೋದು. ಅಂತಹ ಒಂದು ಕಂಪನಿಯ ಜೊತೆ ನೀವೆಲ್ಲರೂ ಕೂಡ ಏನಿದ್ದಾರೆ ಇವತ್ತಿನ ಅಪರ್ಚುನಿಟಿ ಮೀಟಿಂಗ್ ಅನ್ನ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಮೊದಲು ನಿಮ್ಗೆ ಏನ್ ಹೇಳ್ಬೇಕಂತಂದ್ರೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆ ಅಂತಂತ ನಾ ಮುಂದೆ ಹೇಳ್ತೇನೆ. ಎಸ್, ಬೀಯಿಂಗ್ ಎ ಪ್ರೌಡ್ ಆಫ್ ಪಾರ್ಟ್ ಆಫ್ ಇಂಡಿಯಾ. ಯಾಕಂದ್ರೆ ನಮ್ಗೆ ಖುಷಿ ಅನಿಸ್ತದ, ಭಾರತದ ಒಂದು ಕಂಪನಿ, ಭಾರತದ ಒಂದು ನ್ಯೂಟ್ರಿಷನ್ ಕಂಪನಿ ಈಗ ತಲೆ ಎತ್ತಿ ಸತತ 3 ವರ್ಷಗಳನ್ನ ಪೂರೈಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕಂದ್ರೆ ಅದು ಭಾರತದ ಮೊಟ್ಟ ಮೊದಲ ನ್ಯೂಟ್ರಿಷನ್ ಕಂಪನಿ ಅಂತ ಹೇಳ್ತೀವಿ. ಎಸ್, ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡೋಣ. ನಾವು ಕೂಡ ನಮ್ಗೆ ಖುಷಿ ಆಗುತ್ತೆ, ನಾವು ಒಬ್ರು ಭಾರತೀಯರು ಅಂತಕ್ಕಂಥದ್ದು. ಅದಕ್ಕೆ ನಾವು ಭಾರತೀಯ ಒಂದು ಕಂಪನಿಗೆ ನಾವು ಫಸ್ಟ್ ಅದಕ್ಕೆ ಸಪೋರ್ಟ್ ಮಾಡೋಣ. ಎಸ್, ನೋಡಿ, ಈ ಕಂಪನಿಯ ಒಂದು ಅಪರ್ಚುನಿಟಿ ಯಾಕೆ ಅಂತಂತಂದ್ರೆ ಉದ್ದೇಶ ಏನು ಅಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್ ಯಾಕೆ ನಾವು ಅದನ್ನ ಅಪರ್ಚುನಿಟಿಯನ್ನು ನಾವು ಪಡ್ಕೋಬೇಕು ಅಂತಂತಂದ್ರೆ, ಅದರ ಸದಾವಕಾಶವನ್ನ ಪಡ್ಕೋಬೇಕಂತಂದ್ರೆ ಒಂದು ಹೆಲ್ತ್ಗೋಸ್ಕರ. ಎಲ್ಲರಿಗೂ ಕೂಡ ಏನ್ ಬೇಕಂತಂದ್ರೆ ಆರೋಗ್ಯ ಬೇಕು. ಆರೋಗ್ಯ ಫಸ್ಟ್, ಆರೋಗ್ಯ ಪ್ರಿಫರೆನ್ಸ್. ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲ ನಾನುಡಿಯನ್ನ ಕೇಳಿದೀವಿ. ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ಆರೋಗ್ಯದಂತಹ ಸಂಪತ್ತು ಎಷ್ಟು ಕೋಟಿ ಕೊಟ್ಟರು ನಮ್ಗೆ ಆರೋಗ್ಯ ಸಿಗೋದಿಲ್ಲ. ಎಸ್, ಅದಕ್ಕೆ ಆರೋಗ್ಯವನ್ನ ಕೊಡ್ತಕ್ಕಂಥ ಮೊಟ್ಟ ಮೊದಲ ಕಂಪನಿ ಭಾರತದ ಅಂತಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್. ಜೊತೆಗೆ ಆರೋಗ್ಯದ ಜೊತೆಗೆ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂತಂದ್ರೆ ವೆಲ್ತ್ ಅನ್ನು ಕೂಡ ಪಡ್ಕೋಬಹುದು. ವೆಲ್ತ್ ಅಂತಂತಂದ್ರೆ ನಿಮ್ಗೆ ಗೊತ್ತಾಗಬಹುದು, ನಾವು ಸಾಕಷ್ಟು ಅರ್ನ್ ಕೂಡ ಮಾಡಬಹುದು. ಎಸ್, ಅಂತಹ ಕೂಡ ಅವಕಾಶವನ್ನ MNC ಮೇಲಿನ್ ನ್ಯೂಟ್ರಿಕೇರ್ ಕೊಡ್ತಾ ಇದೆ. ಅದನ್ನ ನೀವು ಇವತ್ತಿನ ದಿನ ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರೆಸೆಂಟೇಶನ್ ಕೇಳ್ತಾ ಇದ್ದೀರಿ. ಓಕೆ, ಜೊತೆಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಕೂಡ ಕೊಡ್ತಕ್ಕಂತಹ ಭಾರತದ ಮೊಟ್ಟ ಮೊದಲ ಏಕೈಕ ಕಂಪನಿ ಅಂತಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್ ಅಂತ ಹೇಳ್ತೀವಿ. ಅದೇ ಟರ್ನ್ ಯುವರ್ ಡ್ರೀಮ್ಸ್ ಇಂಟು ರಿಯಾಲಿಟಿ, ಅದರ ಒಂದು ಮೋಟೋ ಇದು. ಎಸ್, ಅದರ ಒಂದು ಉದ್ದೇಶ ಏನಂತಂದ್ರೆ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸುವುದೇ ಅದರ ಒಂದು ಕನಸು. ಎಸ್, ಇದು ಮೇಲಿನ್ ನ್ಯೂಟ್ರಿಕೇರ್ದ ಒಂದು ಹೆಡ್ ಆಫೀಸ್. ಎಸ್, ಇದು ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಹೈದರಾಬಾದ್ನಲ್ಲಿದೆ. ಇದು ಮೇಲಿನ್ ನ್ಯೂಟ್ರಿಕೇರ್ದ ಕಾರ್ಪೊರೇಟ್ ಆಫೀಸ್. ಎಸ್, ನಮಗೂ ಬಹಳ ಖುಷಿ ಅನಿಸ್ತದ ಇಂತಹ ಒಂದು ಕಂಪನಿಯ ಜೊತೆಗೆ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ. ಓಕೆ, ಇವ್ರಿಗೊಂದು ಬಿಗ್ ಕ್ಲಾಪ್ ಮಾಡ್ಬೇಡ್ರಿ. ಇವರು ಇಬ್ಬರು ಮಹಿಳೆಯರು ಕೂಡಿ ಏನ್ ಮಾಡಿದ್ದಾರೆ, ಈ ಕಂಪನಿಯನ್ನ ಫೌಂಡ್ ಮಾಡಿದ್ದಾರೆ. ಅನಿತಾ ಮೇಡಮ್ ಮತ್ತು ಪ್ರೀತಿ ಮೇಡಮ್ ಅಂತ ಹೇಳಿ. ಇವರು ಮೇಲಿನ್ ನ್ಯೂಟ್ರಿಕೇರ್ ಪ್ರೈವೇಟ್ ಲಿಮಿಟೆಡ್ ಫೌಂಡರ್ ಆಗಿದ್ದಾರೆ. ಇಬ್ರು ಹೆಣ್ಣು ಮಕ್ಕಳು, ಇಬ್ರು ತಾಯಿಯಂದರು ಏನ್ ಮಾಡಿದ್ದಾರೆ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂತಂತಂದ್ರೆ ಈ ಕಂಪನಿಯನ್ನ ಫೌಂಡ್ ಮಾಡಿದ್ದಾರೆ. ಅದಕ್ಕೆ ಕಾರಣಗಳಿದಾವೆ. ಅವ್ರಿಗೂ ಕೂಡ ಏನಾಗಿತ್ತು ಅಂತಂತಂದ್ರೆ 14-16 ಇಯರ್ಸ್ ಅವ್ರಿಗೂ ಕೂಡ ಈ ನ್ಯೂಟ್ರಿಷನ್ ಕಂಪನಿಯ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಯಾಕೆಂದ್ರೆ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಭಾರತ ಮುಂದುವರಿದಂತಹ ರಾಷ್ಟ್ರ, ಮುಂದುವರಿತಾ ಇರತಕ್ಕಂತ ರಾಷ್ಟ್ರ, ಎಸ್ಪೆಷಲಿ ಎಲ್ಲದರಲ್ಲೂ ಪಾಪ್ಯುಲೇಷನ್ ಅಲ್ಲೂ ಕೂಡ. ಆದ್ರೆ ಭಾರತದಲ್ಲಿ ಏನಾಗುತ್ತೆ ಅಂತಂದ್ರೆ ಆಹಾರದ ಸಮಸ್ಯೆ ತಲೆದೋರ್ತಾ ಇದೆ. ಎಸ್ಪೆಷಲಿ ನ್ಯೂಟ್ರಿಷನ್ ಯಾರಿಗೂ ದೊರಕ್ತಾ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರತಿನಿತ್ಯ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಇಂತಹ ದೃಷ್ಟಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ಏನ್ ಮಾಡಿದ್ದಾರೆ ಅಂತಂತಂದ್ರೆ ಒಂದು ಉತ್ತಮ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಕೊಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಕಂಪನಿಯನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಹುಟ್ಟಾಕಿ ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವ್ ಏನ್ ಮಾಡೋಣ ಅಂತಂತಂದ್ರೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಅವ್ರಿಗೆ ನಮ್ಮ ಒಂದು ನಮನಗಳನ್ನು ಸಲ್ಲಿಸಿ ಅವರಿಗೆ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸಿ ನಾವು ಇವತ್ತಿನ ಪ್ರೆಸೆಂಟೇಶನ್ ಪ್ರಾರಂಭ ಮಾಡೋಣ. ಓಕೆ, ಎಸ್, ಈ ಕಂಪನಿ ಯಾವುದೇ ಒಂದು ಕಂಪನಿ ನೀವು ನೋಡ್ರಿ, ಎಲ್ಲೇ ವರ್ಕ್ ಮಾಡಬೇಕಾದ್ರೆ ನಾವು ಏನಾಗಿರ್ತೀವಿ ಅಂತಂತಂದ್ರೆ ಒಬ್ಬ ಕೆಲಸಗಾರ ಆಗಿರ್ತೀವಿ. ಬಟ್ ಈ ಕಂಪನಿ ಜೊತೆ ಈಗ ನಾವು ವರ್ಕ್ ಮಾಡಬೇಕಾತಂತಂದ್ರೆ ಇದ್ರದ್ದು ಒಂದು ಇದು ಇದೆ, ಇಂಡಿಪೆಂಡೆಂಟ್ ಬ್ರ್ಯಾಂಡ್ ಪಾರ್ಟ್ನರ್ ಅಂತ ಹೇಳಿ. ಪಾರ್ಟ್ನರ್ ಅಂತಂದ್ರೆ ಗೊತ್ತಾಗತ್ತೆ, ನಾವು ಕೂಡ ಅದರ ಒಂದು ಭಾಗಿತ್ವದಲ್ಲಿ ಇರ್ತಕ್ಕಂಥವ್ರು. ಪಾರ್ಟ್ನರ್ ಅಂತಂತಂದ್ರೆ ಅದರ ಒಂದು ಭಾಗ. ಎಸ್, ನೀವೊಬ್ರು ಈ ಮೇಲಿನ್ ನ್ಯೂಟ್ರಿಕೇರ್ದ ಒಂದು ಸದಸ್ಯತ್ವನ ಪಡ್ಕೊಂಡು ನೀವು ಜಾಯಿನ್ ಆದ್ರೆ, ನೀವು ರಿಜಿಸ್ಟರ್ಡ್ ಆದ್ರೆ ನೀವು ಕೂಡ ಅದರ ಕಂಪನಿ ಓನರ್ ಇದ್ದಂಗೆ.
ಅದಕ್ಕೆ ಇಂಡಿಪೆಂಡೆಂಟ್ ಬ್ರ್ಯಾಂಡ್ ಪಾರ್ಟ್ನರ್ ಅಂತ ಅವರು ಘಂಟಾಘೋಷವಾಗಿ ಏನ್ ಮಾಡಿದ್ದಾರೆ ಅಂತಂತಂದ್ರೆ ನಿಮಗೆ ಒಂದು ಏನು ನಿಮಗೆ ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಕಂಪನಿಯನ್ನ ಸೇರ್ಬೇಕಾತಂದ್ರೆ ಚೂಸ್ ಮಾಡ್ಬೇಕು. ಕಂಪನಿ ಹೇಗಿದೆ, ಕಂಪನಿ ಎಷ್ಟು ಸಕ್ಸಸ್ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದಕ್ಕೆ ಚೂಸಿಂಗ್ ದ ರೈಟ್ ಕಂಪನಿ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಪ್ರಾಡಕ್ಟ್ಸ್ ಏನಿದಾವೆ, ಆ ಕಂಪನಿಯ ಪ್ರಾಡಕ್ಟ್ ಏನಿದಾವೆ, ಉತ್ಪನ್ನಗಳು ಏನಿದಾವೆ, ಅದರ ಜೊತೆಗೆ ಅದರ ಪೇ ಪ್ಲಾನ್ ಏನಿದೆ, ಅದು ಕೊಡ್ತಕ್ಕಂತಹ ನಮಗೇನು ಆದಾಯವನ್ನ ಕೊಡ್ತದೆ, ಅದರ ಒಂದು ಪ್ಲಾನ್ ಅನ್ನ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಅದ್ರ ಮ್ಯಾನೇಜ್ಮೆಂಟ್ ಹೇಗಿದೆ, ಅದರ ಸಪೋರ್ಟ್ ಸಿಸ್ಟಮ್ ಏನಿದೆ, ಎಂಟೈರ್ಲಿ ಏನಿದೆ ಅಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್ದ ಒಂದು ರೈಟ್ ಕಂಪನಿ ಆಗಿದೆ. ಅದ್ರ ಪ್ರಾಡಕ್ಟ್ಗಳು ಅಲ್ಟಿಮೇಟ್ ಅಮೇಜಿಂಗ್ ಆಗಿದಾವೆ. ಅದ್ರ ಜೊತೆಗೆ ಪೇ ಪ್ಲಾನ್ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಜೊತೆಗೆ ಮ್ಯಾನೇಜ್ಮೆಂಟ್ ಅದ್ಭುತವಾದಂತಹ ಮ್ಯಾನೇಜ್ಮೆಂಟ್ ಇದೆ. ಜೊತೆಗೆ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಇವೆಲ್ಲವೂ ಇದ್ದಾಗ ಏನಾಗತ್ತಂತಂದ್ರೆ ನಾವೆಲ್ಲಿ ಅಲ್ಲಿ ಕೆಲಸ ಮಾಡಿದ್ರೆ ಸಕ್ಸಸ್ ಅನ್ನ ಕಾಣಬಹುದು. ಎಸ್, ಓಕೆ. ಈ MNC ಮೇಲಿನ್ ನ್ಯೂಟ್ರಿಕೇರ್ದ ಒಂದು ವಿಷನ್ ಏನೈತೆ ಅಂತಂತಂದ್ರೆ ಡೆವಲಪ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಅರೌಂಡ್ ದ ವರ್ಲ್ಡ್. ಈ ಜಾಗತಿಕವಾಗಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಧನಾತ್ಮಕ ಒಂದು ಇಂಪ್ಯಾಕ್ಟ್ ನ ಪ್ರಭಾವವನ್ನ ಬೀರುವ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ಅದು ಎದರ ಮುಖಾಂತರ ಅಂತಂದ್ರೆ ಹೆಲ್ದಿ ನ್ಯೂಟ್ರಿಷನ್ ಮುಖಾಂತರ. ಹೆಲ್ದಿ ಆರೋಗ್ಯಕರವಾದಂತಹ ಪೋಷಕಾಂಶಗಳು ಮತ್ತು ಅಮೇಜಿಂಗ್ ಲೈಫ್ ಸ್ಟೈಲ್, ಅವರ ಜೀವನ ಶೈಲಿ ಕೂಡ ಅದ್ಭುತವಾಗಿರ್ಬೇಕು. ಅಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಏನಾಗಿದೆ ಅಂತಂದ್ರೆ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಓಕೆ, ಎಲ್ಲರಿಗೂ ಯಾರಾದ್ರೂ ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಬಹುದು ವಿತೌಟ್ ಎನಿ ಕಂಡೀಷನ್, ವಿತೌಟ್ ಎನಿ ಟೈಮ್ ಲಿಮಿಟ್. ಅದಕ್ಕೆ ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ಟೈಮ್ ಲಿಮಿಟ್ ಇರ್ಲಾರ್ದ ಅವರ ಕನಸುಗಳನ್ನ ಸಾಕಾರ ಮಾಡತಕ್ಕಂತಹ ಭಾರತದ ಒನ್ ಓನ್ಲಿ ಕಂಪನಿ ಅಂತಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್ ಅಂತ ಹೇಳ್ಬೋದು. ಎಸ್, ಇದು ಲೀಗಲಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಒಂದು ಕಂಪನಿ. ಅದರದ್ದೇ ಪ್ಯಾನ್ ಕಾರ್ಡು ಮತ್ತು ಅದರ ತನ್ನದೇ ಆದ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಇದೇನಾಗಿದ್ದಾವೆ ಒಳಗೊಂಡಿದೆ ಅಂತ ಹೇಳ್ಬೋದು. ಎಸ್, ಇದು ಫೆಡರೇಷನ್ ಆಫ್ ಇಂಡಿಯಾ ಚೇಂಬರ್ಸ್ ಅಂಡ್ ಕಾಮರ್ಸ್ ಇಂಡಸ್ಟ್ರಿ, ಫಿಕಿ ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಏನಾಗಿರ್ತಂತ ಆಲ್ಮೋಸ್ಟ್ ಎಲ್ಲ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಕ್ಕಂತಹ ಎಲ್ಲ ಕಂಪನಿಗಳು ಏನಾಗಿರ್ತಾವ ಅಂತಂತಂದ್ರೆ ಈ ಕಂಪನಿಯನ್ನ ಈ ಒಂದು ಸಂಸ್ಥೆಯ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಲೇಬೇಕು. ಅದಕ್ಕೆ ಇದು MNC ಮೇಲಿನ್ ನ್ಯೂಟ್ರಿಕೇರ್ ಕೂಡ ಏನಾಗಿದೆ ಅಂತಂತಂದ್ರೆ ಫಿಕಿಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಎಸ್, ವಾಟ್ ಈಸ್ ಫುಡ್ ಅಂಡ್ ನ್ಯೂಟ್ರಿಷನ್ ನಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಆಹಾರ ಮತ್ತು ಪೋಷಕಾಂಶಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನ ತಿಳ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡೋದು ಎದ್ರ ಮೇಲೆ ಅಂತಂದ್ರೆ ಆರೋಗ್ಯಕರ ಆಹಾರದ ಮೇಲೆ. ಯಾಕಂದ್ರೆ ಈಗ ಆಹಾರ ಸರಿ ಇಲ್ಲ, ಅದಕ್ಕಾಗಿ ಏನಾಗ್ತಾ ಇದೆ ಅಂತಂತಂದ್ರೆ ಒಳ್ಳೆ ಒಂದು ಪೌಷ್ಟಿಕ ಅಂಶ ಉಳ್ಳಂತಹ ಆಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ MNC ಮೇಲಿನ್ ನ್ಯೂಟ್ರಿಕೇರ್ ಮಾಡ್ತಾ ಇದೆ. ಓಕೆ, ಅದಕ್ಕೆ ಹೇಳ್ತದೆ WS ರಿಸೋರ್ಸ್ ಬಹಳಷ್ಟು ರಿಸರ್ಚ್ ಏನ್ ಹೇಳ್ತದೆ ಅಂತಂದ್ರೆ ಬಹಳಷ್ಟು ಮಂದಿ ಈ ಜಾಗತಿಕವಾಗಿ ಏನಾಗಿದ್ದಾರೆ ಅಂತಂದ್ರೆ ಹೆಲ್ದಿ ಪರ್ಸನ್ಸ್ ಬಹಳಷ್ಟು ಕಡಿಮೆ, ಒಂದು 10%. 60% ಜನ ಏನಾಗಿದ್ದಾರೆ ಅಂತಂದ್ರೆ ಸಬ್ ಹೆಲ್ದಿ ಆಗಿದ್ದಾರೆ, ಅನ್ಹೆಲ್ದಿ ಆಗಿದ್ದಾರೆ. ಅದಕ್ಕಾಗಿ ಇದೆ ಅಂತಂತಂದ್ರೆ ನಾವೆಲ್ಲರೂ ಕೂಡ ಹೆಲ್ತ್ ಮೇಲೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು MNC ಮೇಲಿನ್ ನ್ಯೂಟ್ರಿಕೇರ್ ಮಾಡ್ತಾ ಇದೆ ಅಂತಂದ್ರೆ ತನ್ನ ಕಾರ್ಯ ಚಟುವಟಿಕೆಯನ್ನ ಮುಂದುವರಿಸ್ತಾ ಇದೆ. ಓಕೆ, ಗ್ಲೋಬಲಿ ಏನಾಗಿದೆ ಅಂತಂತಂದ್ರೆ ಜಾಗತಿಕವಾಗಿ ಒಬೆಸಿಟಿ ಅಂತಕ್ಕಂಥದ್ದು ಬಹಳಷ್ಟು ಏನಾಗಿದೆ ಅಂತಂದ್ರೆ ನಮ್ಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಯಾಕಂದ್ರೆ ಪ್ರತಿಯೊಬ್ರು ಏನಾಗಿದೆ ಅಂತಂದ್ರೆ ಅವರು ತಿನ್ನುವ ಪದ್ಧತಿ ಸರಿ ಇಲ್ಲ, ಆನಂತರ ಆಹಾರ ಪದ್ಧತಿ ಸರಿ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಈ ಒಬೆಸಿಟಿ ಅಂತಕ್ಕಂಥ ಒಂದು ಈ ಸ್ಥೂಲಕಾಯ ಅಂತಕ್ಕಂತಹ ರೋಗಕ್ಕೆ ಎಲ್ಲರೂ ಕೂಡ ತುತ್ತಾಗ್ತಾ ಇದಾರೆ. ಅದನ್ನ ಸರಿದೂಗಿಸ್ಕೋಸ್ಕರ ಜೊತೆಗೆ ಹೆಲ್ದಿಯಾಗಿ, ಫಿಟ್ ಆಗಿ, ಫೈನ್ ಆಗಿ ಇರುವ ಒಂದು ಇಂಟೆನ್ಷನ್ ಇಟ್ಕೊಂಡು ಏನಾಗಿತ್ತು ಅಂದ್ರೆ ಭಾರತದ ಮೇಲಿನ್ ನ್ಯೂಟ್ರಿಕೇರ್ ಕಂಪನಿ ಏನ್ ಮಾಡ್ತಾ ಇದೆ ಅಂತಂದ್ರೆ ತನ್ನ ಕಾರ್ಯಭಾರವನ್ನ ಪಸರಿಸ್ತಾ ಇದೆ ಜಗತ್ತಿನಾದ್ಯಂತ. ಥ್ಯಾಂಕ್ ಯು. ಓಕೆ, ಅದಕ್ಕೆ ನಮಗೂ ಕೂಡ ಖುಷಿ ಅನಿಸ್ತದೆ. ಹ್ಯಾಪಿ ಟು ಹೆಲ್ಪ್ ಕೀಪ್ ಯುವರ್ ಫ್ಯಾಮಿಲಿ ಹೆಲ್ದಿ. ನಾವು ನಿಮ್ಮ ಕುಟುಂಬವನ್ನ ನಾವೇನು ಹೆಲ್ದಿಯಾಗಿ ಇರ್ಲಿಕ್ಕೆ ನಾವು ಕೂಡ ಸಹಾಯವನ್ನ ಮಾಡ್ತಕ್ಕಂಥದ್ದು ಅದು ನಮ್ಮ ಪ್ರಾಡಕ್ಟ್ಗಳ ಜೊತೆ. ಓಕೆ, ಬಹಳಷ್ಟು ಪ್ರಾಡಕ್ಟ್ಗಳಿದ್ದಾವೆ, ಅದನ್ನ ಸವಿಸ್ತಾರವಾಗಿ ಮುಂದೆ ಹೇಳ್ತೀನಿ. ಬಿಕಾಸ್ ನೀವು ಅಪರ್ಚುನಿಟಿ ಮೀಟಿಂಗ್ ಅನ್ನ ಮಾತ್ರ ಕೇಳ್ಬೇಕಂತ ಮಾಡಿದ್ರೆ. ಓಕೆ, ಇವೆಲ್ಲ ಮದರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ನ್ಯೂಟ್ರಿಷಿಯಸ್ ಪ್ರಾಡಕ್ಟ್. ಇದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಓಕೆ, ಇದ್ರೊಳಗ ಮೇಲಿನ್ ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್ ಅಂತ ಬರ್ತದೆ. ಇದು ಎದ್ರ ಸಂಬಂಧ ಅಂತಂದ್ರೆ ವೇಟ್ ಲಾಸ್ಗೆ ಮಾಡ್ಬೋದು, ವೇಟ್ ಗೇನ್ಗಳು ಮಾಡೋದು, ವೇಟ್ ಮ್ಯಾನೇಜ್ಮೆಂಟ್, ಬ್ರೇಕ್ಫಾಸ್ಟ್, ಊಟ, ಒಂದು ಹೆಲ್ದಿ ಊಟ ಆಗಿ ಅನ್ನೋದನ್ನ ಬಳಕೆ ಮಾಡ್ಬೋದು. ಇದ್ರೊಳಗೆ 5 ಫ್ಲೇವರ್ಸ್ ಇದಾವೆ ಮತ್ತು ಬಹಳಷ್ಟು ಟೇಸ್ಟಿ ಆಗಿರ್ತದೆ. ಎಸ್, ಫೈನ್.
ಓಕೆ, ಈ ಮೀಲ್ ಪ್ಲಾನ್ ಗಳನ್ನ ನೀವು ಚೇಂಜ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ವೇಟ್ ಲಾಸ್ ಮಾಡ್ಬೋದು, ವೇಟ್ ಗೇನ್ ಮಾಡ್ಬೋದು, ವೇಟ್ ಮೇಂಟೆನೆನ್ಸ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿದ್ರು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ನಾವು ಮೇಂಟೈನ್ ಮಾಡ್ಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತದೆ. ಓಕೆ, ಅದ್ರ ಜೊತೆಗೆ ಇದು ಒಂದು ಪ್ರಾಡಕ್ಟ್ ಆಗಿದೆ, ಮೇಲಿಂದ ಪ್ರೀಮಿಯಂ ಪ್ರೋಟೀನ್ ಪೌಡರ್ ಅಂತೇಳಿ ಅದ್ಭುತವಾಗಿರ್ತಕ್ಕಂಥದ್ದು. ಎದಕ್ಕೆ ಅಂತಂದ್ರೆ ನಮ್ಮ ಬಾಡಿ ಮಸಲ್ಸ್ ಗಳು ಬಿಲ್ಡ್ ಆಗ್ಬೇಕಂತಂದ್ರೆ, ನಾವು ಫೈನ್ ಆಗಿ ಫಿಟ್ ಆಗಿ ಇರ್ಬೇಕಾತಂದ್ರೆ, ಒಂದು ಕೂದಲಿಂದ ತಲೆ ಒಂದು ಕೂದಲವರೆಗೂ ನಮ್ಮ ಒಂದು ಅಂಗಾಲಿನ ಉಗುರಿನವರೆಗೂ ಏನಾಗತ್ತಂತಂದ್ರೆ ಪ್ರೋಟೀನ್ ಅವಶ್ಯಕತೆ ಇರ್ತದೆ. ಹೀಗಾಗಿ ಅದನ್ನು ಕೂಡ ಏನ್ ಮಾಡ್ತದೆ ಅಂದ್ರೆ ಉಪಯೋಗ ಮಾಡ್ತದೆ. ಜೊತೆಗೆ ಪ್ರೀಮಿಯಂ ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ಇದೆ. ಇಲ್ಲೂ ಕೂಡ ಏನಾಗತ್ತಂದ್ರೆ ಇದು ಒಂದು ಆಹಾರವಾಗಿರ್ತದೆ. ಮಲ್ಟಿ ವಿಟಾಮಿನ್ ಅಂತಕ್ಕಂಥ ಒಂದು ಸಪ್ಲಿಮೆಂಟ್ ಕೂಡ ಇದೆ. ಇದು ಅದ್ಭುತವಾಗಿರ್ತಕ್ಕಂಥದ್ದು, ನಿಮ್ಗೆ ಗೊತ್ತಾಗತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಎಸ್, ಮೇಲಿನ್ ಎನರ್ಜಿ ಅಪ್ ಇದೊಂದು ರಿಫ್ರೆಶಿಂಗ್ ಡ್ರಿಂಕ್ ಆಗಿರ್ತದ. ಇದು ಟೀ ರಿಪ್ಲೇಸ್ಮೆಂಟ್ ಆಗಿರ್ತದ. ಎಸ್, ಇದು ಗಾರ್ಸಿನಿಯಾ ಲೀನ್ ಅಂತಕ್ಕಂಥ ಒಂದು ಸಪ್ಲಿಮೆಂಟ್. ಇದು ಏನಾಗಿರ್ತದೆ ಅಂತಂದ್ರೆ ಎಸ್, ಯಾರಿಗೆ ಬಹಳಷ್ಟು ಫ್ಯಾಟ್ ಆಗಿರ್ತಾರೋ ಫ್ಯಾಟ್ ಪ್ರೊಡಕ್ಷನ್ ಆಗ್ಲಾರ್ದಂತೆ ನೋಡ್ತಕ್ಕಂಥ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಎಸ್ ಅಂತ ಹೇಳ್ಬೋದು. ಜೊತೆಗೆ ಒಮೆಗಾ ಫಿಶ್ ಆಯಿಲ್ ಅಂತಕ್ಕಂಥ ಒಂದು ಸಪ್ಲಿಮೆಂಟ್ ಕೂಡ ಇದೆ. ಇದನ್ನ ಉಪಯೋಗ ಮಾಡೋದ್ರಿಂದ ಹಾರ್ಟ್ ಹೆಲ್ತ್, ಇಮ್ಯುನಿಟಿ ಸಿಸ್ಟಮ್, ಬ್ರೈನ್ ಹೆಲ್ತ್, ಜಾಯಿಂಟ್ ಹೆಲ್ತ್, ಸ್ಕಿನ್ ಹೆಲ್ತ್, ಆನಂತರ ಕಣ್ಣಿನ ಆರೋಗ್ಯ, ಜೊತೆಗೆ BP, ಶುಗರ್, ಜೊತೆಗೆ ಈ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಎಸ್, ಒನ್ ಮೋರ್ ಪ್ರಾಡಕ್ಟ್ ಇದೆ ಜಾಯಿಂಟ್ ಹೆಲ್ತ್ ಅಂತ ಹೇಳಿ. ಇದರಿಂದ ನಿಮ್ಮ ಜಾಯಿಂಟ್ ಪೇನ್ಸ್ಗಳು, ಜಾಯಿಂಟ್ ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ, ರಿಲೀಫ್ ಮಾಡ್ಲಿಕ್ಕೆ ಮತ್ತೆ ಆಕ್ಟಿವೇಟ್ ಮಾಡಲಿಕ್ಕೆ ಅದು ಬಹಳಷ್ಟು ಸಹಾಯ ಮಾಡ್ತದೆ. ಬಹಳಷ್ಟು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಎಸ್, ಜೊತೆಗೆ ಮತ್ತೊಂದು ಪ್ರಾಡಕ್ಟ್ ಇದೆ. ಇದು ಏನಂತಂದ್ರೆ ಮೇಲಿನ್ ಪ್ರೀಮಿಯಂ ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಡ್ರಿಂಕ್ ಮಿಕ್ಸ್ ಅಂತ ಹೇಳಿ. ಇದು ಯಾರಿಗೋಸ್ಕರ ಅಂದ್ರೆ ಎಸ್ಪೆಷಲಿ ಫಾರ್ ದ ಮಕ್ಕಳಿಗಾಗಿ, ಮಕ್ಕಳ ಒಂದು ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಏನ್ ಮಾಡಿದೆ ಅಂತಂದ್ರೆ ನಮ್ಮ ಕಂಪನಿ ಯಾವುದು ಭಾರತದ MNC ಮೇಲಿನ್ ನ್ಯೂಟ್ರಿಕೇರ್ ಅನ್ನೋ ಒಂದು ಅದ್ಭುತವಾದಂತಹ ಚೈಲ್ಡ್ಗಾಗಿ, ಮಕ್ಕಳಿಗಾಗಿ ಏನ್ ಮಾಡಿದೆ ಅಂತಂದ್ರೆ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಎದಕ್ಕೋಸ್ಕರ ಅಂತಂದ್ರೆ ಮಕ್ಕಳ ಓವರ್ ಆಲ್ ಗ್ರೋತ್ಗೋಸ್ಕರ, ಎನರ್ಜಿಗೋಸ್ಕರ, ಅಂತರ ಮೆಮರಿ ಇಂಪ್ರೂವ್ಮೆಂಟ್ಗೋಸ್ಕರ, ಮಸಲ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ, ಬೋನ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ. ಅದಕ್ಕೆ ಇದು ಟೋಟಲಿ 21 ವಿಟಮಿನ್ಸ್ ಮಿನರಲ್ಸ್ ಗಳನ್ನ ಒಳಗೊಂಡಂತಹ ಒಂದು ಅದ್ಭುತ ಪ್ರಾಡಕ್ಟ್ ಅಂತಂದ್ರೆ ಎಸ್, ಮೇಲಿನ್ ಪ್ರೀಮಿಯಂ ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಡ್ರಿಂಕ್ ಮಿಕ್ಸ್ ಅಂತ ಹೇಳಿ. ಓಕೆ, ಜೊತೆಗೆ ಒನ್ ಮೋರ್ ಪ್ರಾಡಕ್ಟ್ ಇದೆ ಸ್ಕಿನ್ ಬೂಸ್ಟರ್ ಅಂತ ಹೇಳಿ, ಮೇಲಿನ್ ಸ್ಕಿನ್ ಬೂಸ್ಟರ್ ಅಂತ ಹೇಳಿ. ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಏನಾಗತ್ತಂತಂದ್ರೆ ಈ ಸ್ಕಿನ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳು ಬಹಳಷ್ಟು. ಅದಕ್ಕಾಗಿ ಒಂದು ಅದ್ಭುತವಾದಂತಹ ಆಹಾರ ಉತ್ಪನ್ನವನ್ನ ರೆಡಿ ಮಾಡಿದ್ದಾರೆ. ಅದು ಏನಂತಂದ್ರೆ ಮೇಲಿನ್ ಸ್ಕಿನ್ ಬೂಸ್ಟರ್ ಅಂತ ಹೇಳಿ. ಇನ್ ತಗೊಳ್ಳೋದ್ರಿಂದ ಬಹಳಷ್ಟು ಏನಾಗತ್ತಂದ್ರೆ ಕಪ್ಪಾಗಿರ್ತಕ್ಕಂಥದ್ದು ವೈಟ್ ಆಗ್ತಾರೆ. ಜೊತೆಗೆ ಈ ಹೈಡ್ರೇಷನ್ ಆಗಿರ್ಬೋದು, ಸ್ಕಿನ್ ಕೊಲಾಜನ್ ಪ್ರಾಬ್ಲಮ್ ಆಗಿರ್ಬೋದು, ಆನಂತರ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಆನಂತರ ಈ ನೆರೆಗೂದಲು ಅಂತ ಕರಿತೀವಿ, ಅಂದ್ರೆ ಬಿಳಿ ಕೂದಲು ಅಂತ ಕರಿತೀವಿ, ಆನಂತರ ಮುಖದ ಮೇಲೆ ಕಪ್ಪಾಗಿರೋದು, ಪಿಂಪಲ್ಸ್ ಆಗೋದು, ಇದನ್ನೆಲ್ಲಗಳನ್ನ ಸರಿದೂಗಿಸ್ಕೋಸ್ಕರ ಮೇಲಿನ ಸ್ಕಿನ್ ಬೂಸ್ಟರ್ ಏನ್ ಮಾಡತ್ತಂದ್ರೆ ಬಹಳಷ್ಟು ಸಹಾಯ ಮಾಡ್ತಕ್ಕಂಥ ಅದ್ಭುತವಾದಂತ ಪ್ರಾಡಕ್ಟ್ಗಳು ಅಂತ ಹೇಳ್ಬೋದು. ಎಸ್, ಈ ಎಲ್ಲಾ ಪ್ರಾಡಕ್ಟ್ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇದಾವೆ, ಆನ್ ದ ವೇ ಇದಾವೆ. ಇವೆಲ್ಲ ಏನಾದ ಹಾರ್ಟ್ ಆಫ್ ದ ಮೇಲಿನ್ ನ್ಯೂಟ್ರಿಕೇರ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇವನ್ನೇನಾದ್ರೂ ನೀವು 100 ವ್ಯಾಲ್ಯೂಮ್ಗಳನ್ನ ಕೊರಿಯರ್ ಮಾಡಿದರೆ, ನೀವು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಕೊರಿಯರ್ ಫ್ರೀ ಇರ್ತದೆ. ಅಂದ್ರೆ 1 ರಿಂದ 99 ವ್ಯಾಲ್ಯೂಮ್ ಪಾಯಿಂಟ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಕೊರಿಯರ್ ಫ್ರೀ ಇರ್ತದೆ. ಎಸ್, ಅಂತ ಒಂದು ಅಪರ್ಚುನಿಟಿ ಈಗಿರ್ತದೆ. ಎಸ್, ಇಲ್ಲಿವರೆಗೂ ನಾ ಹೇಳಿದ್ದು ಏನಂತಂದ್ರೆ ಪ್ರಾಡಕ್ಟ್ಗಳು ಈ ಒಂದು ಆರೋಗ್ಯಕರವಾಗಿರ್ತಕ್ಕಂಥ, ಆರೋಗ್ಯ ಆಗ್ಬೇಕಾತಂತಂದ್ರೆ ಇರ್ತಕ್ಕಂಥ ಉತ್ಪನ್ನಗಳು ನಾ ಶಾರ್ಟ್ ಆಗಿ ಹೇಳ್ಕೊತಾ ಬಂದೆ. ಬಟ್ ಡಿಟೇಲ್ ಆಗಿ ಅದಕ್ಕೊಂದು ಟೈಮ್ ಬರ್ತದೆ. ನೀವು ಯಾವಾಗ ಈ ಕಂಪನಿ ಜೊತೆ ಕೂಡ್ತೀರಿ ಅಲ್ಲಿ ಡಿಟೇಲ್ ಆಗಿ ನಿಮ್ಗೆ ಏನ್ ಮಾಡತ್ತಂದ್ರೆ ತರಬೇತಿ ಸಿಗ್ತದೆ. ಓಕೆ, ಇವತ್ತು ನೀವು ಸೇರಿರೋದು ಎದಕ್ಕೆ ಅಂತಂತಂದ್ರೆ MNC ಮೇಲಿನ್ ನ್ಯೂಟ್ರಿಕೇರ್ ಒಂದು ಅಪರ್ಚುನಿಟಿ ಮೀಟಿಂಗ್. ಓಕೆ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪ್ಲಾನ್ ಇದೊಂದು ಹೊಸ ಯುಗ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಂತಹ ಅವಕಾಶವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಇದು ಮಾಡ್ತಾ ಇದೆ. ಓಕೆ, MNC ಮೇಲಿನ್ ನ್ಯೂಟ್ರಿಕೇರ್ ಏನ್ ಮಾಡ್ತಾ ಇದೆ ಅಂದ್ರೆ, ನೀವು ಸಪೋಸ್ ನೀವು ಜಾಯಿನ್ ಆದರೆ MNC ಮೇಲಿನ್ ನ್ಯೂಟ್ರಿಕೇರ್ ಏನ್ ಮಾಡ್ತಾ ಇದೆ ಅಂದ್ರೆ 16 ರೀತಿಯ ಒಂದು ಬೆನಿಫಿಟ್ ಗಳನ್ನ ನಮ್ಗೆ ಮಾಡ್ತದೆ. ಅಂದ್ರೆ ಈ ಒಂದು ಅಪಾರ್ಚುನಿಟಿಯನ್ನ ಪಡ್ಕೊಂಡ್ರೆ, ನೀವು ಜಾಯಿನ್ ಆದರೆ ನಿಮಗೆ 16 ರೀತಿಯಾದ ಇನ್ಕಮ್ಗಳು ಬರ್ತವೆ. 16 ರೀತಿಯ ಇನ್ಕಮ್ ಯಾವ್ಯಾವ ಅನ್ನೋದು ಇಲ್ಲೆಲ್ಲ ಇದಾವೆ. ಎಸ್, ಇವೇನು ಈ ರೌಂಡ್ ಒಂದು ಡಾಟ್ ಏನಿದಾವಲ್ಲ ಇದ್ರೊಳಗೆ 16 ರೀತಿಯಾದಂತಹ ಇನ್ಕಮ್ಗಳನ್ನ ನಾವು ಪಡ್ಕೋಬಹುದು. ಅದು ಹೇಗೆ ಅಂತಕ್ಕಂಥದ್ದನ್ನ ನಾ ಮುಂದೆ ಸ್ಲೈಡ್ ಒಳಗ ಹೇಳ್ತೀನಿ. ಓಕೆ, ಎಸ್, MNC ಮೇಲಿನ್ ನ್ಯೂಟ್ರಿಕೇರ್ ಮಾಡ್ಬೇಕಾದ್ರೆ
ಯಾಕೆ ಜಾಯ್ನ್ ಆಗಬೇಕು, ನಾನು ಕೂಡ ಒಬ್ಬ ಲೆಕ್ಚರರ್, ನಾನು ಕೂಡ ಏನು ಅಂತಂತಂದ್ರೆ ಕಾಲೇಜ್ ಲೆಕ್ಚರರ್, ಜೊತೆಗೆ ನಾನು ಕೂಡ ಈ ಕಮ್ಯುನಿಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂತಂದ್ರೆ ಎಸ್, ಇಂಡಿಪೆಂಡೆಂಟ್ ಆಗ್ಬೇಕು. ನಮ್ಮ ಬಾಸ್ ನಾವ್ ಆಗ್ಬೇಕು, ನಾವ್ ಇನ್ನೊಬ್ಬರ ಬಾಸ್ ಆಗಿರ್ಬಾರ್ದು, ಇನ್ನೊಬ್ಬರ ಕೈಯೊಳಗ ನಾವು ದುಡಿಬಾರ್ದು, ನಮ್ಗೆ ಯಾರು ಬಾಸ್ ಇರಬಾರ್ದು ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಕ್ಕಂಥ ಒಂದು ಕನಸು ನಮ್ದು. ಎಸ್, ಜೊತೆಗೆ ಈ ನಮಗೂ ನೋಡ್ರಿ, ಸಾಕಷ್ಟು ಜನಕ್ಕೆ ಈ ಸದ್ಯ ನೌಕರಿಗಳಿಲ್ಲ, ಬದುಕೋದೇ ಕಷ್ಟ ಇದೆ, ಇನ್ನೊಬ್ಬರ ಅಂಡರ್ನೊಳಗ ನಾವು ದುಡಿತಾ ಇದ್ದೀವಿ. ಆದರೆ ಈ ಕಂಪನಿ ಕೊಡ್ತಕ್ಕಂಥ ಒಂದು ಅಪಾರ್ಚುನಿಟಿಯನ್ನ ಸದುಪಯೋಗ ಪಡಿಸ್ಕೊಂಡ್ರೆ ನಾವು ನಮ್ಮ ಬಾಸ್ ನಾವು ಆಗ್ಬೇಕು, ನಾವೇ ಈ ಕಂಪನಿ ಓನರ್ ಆಗ್ಬಹುದು. ಆ ಅವಕಾಶ ಕೂಡ, ಅಂತಹ ಅವಕಾಶವನ್ನ ಭಾರತದ MNC ಮೇಲಿನ ನ್ಯೂಟ್ರಿಕೇರ್ ಅನ್ನೋದ ನಮ್ಗೆ ಕೂಡ ಮಾಡಿದೆ. ಓಕೆ, ಇದನ್ನ ಜಾಯ್ನ್ ಆಗ್ಬೇಕಾದ್ರೆ ಫ್ರೀ ರಿಜಿಸ್ಟ್ರೇಷನ್ ಇರ್ತದೆ, ಫ್ರೀ ID ರಿಜಿಸ್ಟ್ರೇಷನ್ ಇರ್ತದೆ. ಏನ್ ಮಾಡೋದು ಅಂತಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫ್ರೀ ರಿಜಿಸ್ಟ್ರೇಷನ್ ಜಾಯ್ನ್ ಆಗ್ಬಹುದು. ನಿಮ್ಮ ಆಧಾರ್ ಕಾರ್ಡು, ನಿಮ್ ಪ್ಯಾನ್ ಕಾರ್ಡು, ನಿಮ್ ಫೋಟೋ ನೀವು ಕೊಟ್ರಿ ಅಂತಂತಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಆಗುತ್ತೆ. ಏನ್ ಮಾಡ್ಬೇಕು, ಕೆಲಸ ಹೇಗ್ ಮಾಡ್ಬೇಕು ಅನ್ನೋದು, ಫಸ್ಟ್ ಏನ್ ಮಾಡೋದು ಅಂತಂದ್ರೆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಬೇಕು. ಇಲ್ಲಿ ಇರ್ತಕ್ಕಂಥ ಉತ್ಪನ್ನಗಳು ಏನದವ ಅದನ್ನ ನಾವು ಸ್ವತಃ ಯೂಸ್ ಮಾಡ್ಬೇಕು. ಆ ನಂತರ ಆ ಸ್ವತಃ ಯೂಸ್ ಮಾಡಿ ನಿಮ್ಗೆ ಏನ್ ಅನಿಸುತ್ತೋ ಅದನ್ನ ನೀವ್ ಏನ್ ಮಾಡ್ಬೇಕಂತಂದ್ರೆ ಅನುಭವವನ್ನ ಶೇರ್ ಮಾಡ್ಬೇಕು. ನೀವು ಶೇರ್ ಮಾಡ್ತಾ ಇದ್ರೆ ನಿಮಗೆ ಅರ್ನಿಂಗ್ ಪ್ರಾರಂಭ ಆಗುತ್ತೆ. ಅಂದ್ರೆ ನೀವು ಬಹಳಷ್ಟು ಮಂದಿಗೆ ಹೆಲ್ಪ್ ಮಾಡ್ತಾ ಹೋದ್ರಿ ಅಂತಂತಂದ್ರೆ ಅದರಿಂದ ನೀವು ಆದಾಯವನ್ನ ಪಡ್ಕೊಳ್ಳಿಕ್ಕೆ ಅಂತ ಒಂದು ಅವಕಾಶವನ್ನ MNC ಮೇಲೆ ನ್ಯೂಟ್ರಿಕೇರ್ ಕೊಟ್ಟಿದೆ. ಆಗ ನೀವ್ ಏನಾಗ್ತಾರೆ ಅಂತಂದ್ರೆ ಟಾಪ್ ಲೀಡರ್ ವಿತ್ ಟಾಪ್ ಇನ್ಕಮ್ ಆಗ್ತೀರಿ. ನೀವೇನ್ ಮಾಡ್ತೀರಿ, ಸೇರಿಂಗ್ ಮಾಡೋದು. ಇದು ಸೇಲಿಂಗ್ ಬಿಸ್ನೆಸ್ ಅಲ್ಲ, ಇದು ಸೇರಿಂಗ್ ಬಿಸ್ನೆಸ್. ಏನು ಅಂತಂತಂದ್ರೆ ನನಗೆ ಒಳ್ಳೇದಾಯ್ತು ನಿಮಗೆ ಹೇಳೋದು, ಇನ್ನೊಬ್ಬನಿಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ. ಇದು ಸೇರ್ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಆಗಿರ್ತದೆ, ಸೇರಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಟೋಟಲಿ ರಿಜಿಸ್ಟ್ರೇಷನ್ ಫ್ರೀ ಇರ್ತದ. ಓಕೆ, ಒನ್ ಮೋರ್, ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡ್ಬೇಡ್ರಿ. ಯಾಕಂತಂತಂದ್ರೆ ನೋ ರೀಕ್ವಾಲಿಫಿಕೇಶನ್. ಎಸ್, ಬಹಳಷ್ಟು ಬೇರೆ ಕಂಪ್ನಿ ಒಳಗೆ ಏನಿದಾವೆ ಅಂತಂತಂದ್ರೆ ರೀಕ್ವಾಲಿಫೈ ಆಗ್ಬೇಕಾಗಿದೆ. 1 ವರ್ಷ ಆದ ನಂತರ ಮತ್ತೆ ರೀಕ್ವಾಲಿಫೈ ಆಗ್ಬೇಕು. ನೀವು ಯಾವುದೇ ಪೊಸಿಷನ್ ಅಲ್ಲಿ ಇದ್ರು ಕೂಡ ರೀಕ್ವಾಲಿಫೈ ಆಗ್ತಕ್ಕಂಥ ಒಂದು ಹೆಡ್ಯಾಕು ಬೇರೆ ಬೇರೆ ಕಂಪ್ನಿ ಒಳಗೈತಿ. ಆದರೆ ನಮ್ಮ MNC ಮೇಲಿನ ನ್ಯೂಟ್ರಿಕೇರ್ ಒಂದು ಬಿಸಿನೆಸ್ ಪ್ಲಾನ್ ನಲ್ಲಿ ಏನೈತಿ ಅಂತಂದ್ರೆ ನೋ ರೀಕ್ವಾಲಿಫಿಕೇಶನ್. ಎಸ್, ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡೋಣ. ನಾನು ಇದನ್ನ ನೋಡಿ ಈ ಕಮ್ಯುನಿಟಿಗೆ ಬಂದದ್ದು. ಎಸ್, ಜೊತೆಗೆ ಇಲ್ಲಿ ಏನಿದೆ ಅಂತಂದ್ರೆ ಯುನಿಕ್ ಅಟ್ರಾಕ್ಟಿವ್ ಆಫರ್ ಇದೆ, 6+1 ಆಫರ್. 6+1 ಆಫರ್ ಅಂತಂದ್ರೆ ಯಾವುದೇ ಸಿಮಿಲರ್ ಪ್ರಾಡಕ್ಟ್ ಗಳನ್ನ, ಒಂದೇ ಪ್ರಾಡಕ್ಟ್ ಅನ್ನ ನೀವು 6 ಬೈ ಮಾಡಿದ್ರೆ 1 ಫ್ರೀ ಕೊಡ್ತದೆ ಕಂಪ್ನಿ. ಎಸ್, ಇಂಥ ಅವಕಾಶ ಮತ್ಯಾವ ಕಂಪ್ನಿಯಲ್ಲೂ ಕೂಡ, ಅದು ಭಾರತದ MNC ಮೇಲಿನ ನ್ಯೂಟ್ರಿಕೇರ್ ಕಂಪನಿಯಲ್ಲಿ ಮಾತ್ರ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ 6+1 ಆಫರ್. ಯಾವುದೇ ಪ್ರಾಡಕ್ಟ್ ಗಳನ್ನ ತಗೊಳ್ರಿ, ಸಿಮಿಲರ್ ಪ್ರಾಡಕ್ಟ್ ಅನ್ನ ನೀವು ಒಂದು ಕೊಂಡ್ಕೊಂಡ್ರೆ ಅದ್ರ ಜೊತೆ 6 ಕೊಂಡ್ರೆ 1 ನಿಮ್ಗೆ ಫ್ರೀ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಇದು ಒಂದು ಪ್ರಾಫಿಟ್, ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಎಸ್, ಜೊತೆಗೆ ಬ್ರ್ಯಾಂಡ್ ಪಾರ್ಟ್ನರ್ ಮಂತ್ಲಿ ಆಫರ್ ಇರ್ತದೆ. ಎಸ್, ಮಂತ್ಲಿ ಆಫರ್ ಇರ್ತದೆ. ಯಾರು 101 ವ್ಯಾಲ್ಯೂಮ್ ಅಬೋ ಯಾರು ಹಾಕ್ತೀರಿ ಅವ್ರಿಗೆ ಮಂತ್ಲಿ ಆಫರ್ ಕೂಡ ಇರ್ತದೆ. ಮಂತ್ಲಿ ಆಫರ್ ಅಂತಂತಂದ್ರೆ 15 ದಿವಸಕ್ಕೊಂದು ಚೇಂಜ್ ಆಗುತ್ತೆ, ಅದು 15 ಡೇಸ್ಗೊಂದು ಬದಲಾವಣೆ ಆಗ್ತಿರ್ತದೆ. ಯಾರೇ ಕೂಡ ಏನ್ ಮಾಡೋದು ಇದಕ್ಕೆ ಕ್ವಾಲಿಫೈ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ MNC ಮೇಲಿನ ನ್ಯೂಟ್ರಿಕೇರ್ ಏನ್ ಮಾಡಿದೆ ಅಂತಂದ್ರೆ ನಮ್ಗೆ ಅವಕಾಶವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಎಸ್, ಈ ಪ್ರಾಡಕ್ಟ್ ಗಳನ್ನ ನೀವು ಯಾವಾಗ ರಿಜಿಸ್ಟರ್ಡ್ ಆಗ್ತಿರೋ, ರಿಜಿಸ್ಟ್ರೇಷನ್ ಪಡ್ಕೊಂಡ್ರಿ ಅಂತಂತಂದ್ರೆ ನೀವು ಬ್ರ್ಯಾಂಡ್ ಪಾರ್ಟ್ನರ್ ಆಗಿ, ಕಂಪನಿಯ ಒಬ್ಬ ಪಾರ್ಟ್ನರ್ ಆಗಿ ಏನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಕಾರ್ಯಭಾರವನ್ನ ಪ್ರಾರಂಭ ಮಾಡ್ತೀರಿ. ಎಸ್, ನಿಮಗ ಆಗ ಕಂಪನಿ ಏನ್ ಮಾಡ್ತೈತೆ ಅಂತಂದ್ರೆ 20% ಡಿಸ್ಕೌಂಟ್ ಅನ್ನ ಕೊಡ್ತದೆ. ಯಾವಾಗ ನೀವು ರಿಜಿಸ್ಟ್ರೇಷನ್ ಆಗಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಕೂಡ ಹಾಕೊಂಡ್ರಿ ಅಂತಂತಂದ್ರೆ, ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ID ಒಳಗ ನೀವು ಕಂಪನಿಯ ಬ್ರ್ಯಾಂಡ್ ಪಾರ್ಟ್ನರ್ ಆಗಿರ್ತೀರಿ. ನೀವು 20% ಡಿಸ್ಕೌಂಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಹೆಂಗೆ ಕ್ವಾಲಿಫೈ ಮಾಡೋದು ಅಂತಂದ್ರೆ, ಹೌ ಟು ಅಚೀವ್ 1 ರಿಂದ 99% ಪರ್ಚೇಸ್ಡ್ ವ್ಯಾಲ್ಯೂಮ್ ಅನ್ನ ನೀವು 20% ಡಿಸ್ಕೌಂಟ್ ನೊಳಗ ಪರ್ಚೇಸ್ ಮಾಡ್ಬೋದು. ಎಸ್, 20% ಡಿಸ್ಕೌಂಟ್ ಅನ್ನ ನೀವು ಪಡ್ಕೋಬಹುದು ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ಲೋಬಲ್ ಸಕ್ಸಸ್ ಬಿಲ್ಡರ್ ಅಂತ ಹೇಳಿ 2ನೇ ಪಿನ್ ಆಗಿರ್ತದೆ. ಈ MNC ಮೇಲಿನ ನ್ಯೂಟ್ರಿಕೇರ್ 2ನೇ ಪಿನ್ ಯಾವುದು ಅಂತಂತಂದ್ರೆ ಗ್ಲೋಬಲ್ ಸಕ್ಸಸ್ ಬಿಲ್ಡರ್ ಅಂತ ಹೇಳಿ. ಈ ಒಂದು ಪಿನ್ನಿಗೆ ಬಂದ್ರೆ ಅಂತಂತಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಹೆಂಗ್ ಕ್ವಾಲಿಫೈ ಮಾಡ್ಕೊಳ್ಳೋದು ಅಂತಂತಂದ್ರೆ
ಒಂದು ನೂರು ವ್ಯಾಲ್ಯೂಮ್ನಿಂದ 301 ವ್ಯಾಲ್ಯೂಮಿನ ಒಳಗಾಗಿ ನೀವು ಪರ್ಚೇಸ್ ಮಾಡಿದ್ರೆ ನೀವು ಗ್ಲೋಬಲ್ ಸಕ್ಸಸ್ ಬಿಲ್ಡರ್ ಆಗಿರ್ತೀರಿ. ಅದನ್ನು ನಿಮ್ಮ ಪರ್ಸನಲಿ ಪರ್ಚೇಸ್ಡ್ ಸ್ವಂತ ಐಡಿ ಒಳಗ ನೀವು ಪರ್ಚೇಸ್ ಮಾಡಿರ್ಬೇಕು. 30% ಡಿಸ್ಕೌಂಟ್ ಇಲ್ಲಿ ನೀವು ತಗೊಳ್ಳಿಕ್ಕೆ ಒಂದು ಅವಕಾಶವನ್ನ ನಮ್ಮ MNC ಮೇಲೆ ನ್ಯೂಟ್ರಿಕೇರ್ ಕೊಟ್ಟಿದೆ. ಓಕೆ, ಅದಕ್ಕೆ ನಿಮ್ದು ಇನ್ಕಮ್ ಟೋಟಲ್ ಏನಾಗತ್ತೆ ಅಂತಂತಂದ್ರೆ ಹೋಲ್ಸೇಲ್ ಅಂಡ್ ಪ್ರಾಫಿಟ್ ಅಂಡ್ ಅರ್ನ್ ಬೇಸ್ಡ್ ಪ್ರಾಫಿಟ್ ಏನಾಗಿರ್ತದೆ ಅಂದ್ರೆ 10% ಆಗಿರ್ತದೆ. ಎಸ್, ಓಕೆ. ನೆಕ್ಸ್ಟ್ ಪಿನ್ ಇರೋದು, ಮೂರನೇ ಪಿನ್ ಯಾವುದು ಅಂತಂತಂದ್ರೆ ಗ್ಲೋಬಲ್ ಸೂಪರ್ವೈಸರ್ ಅಂತ ಹೇಳಿ. ಎಸ್, ನಿಮ್ಮ ಜರ್ನಿ ಪ್ರಾರಂಭ ಆಗೋದೇ ಇಲ್ಲಿಂದ. ಎಸ್, ನೀವೊಬ್ರು ಈ ಕಂಪನಿಯ ಸೂಪರ್ವೈಸರ್ ಆಗಿರ್ತೀರಿ. ಗ್ಲೋಬಲ್ ಇದು ಮೂರನೇ ಪಿನ್ ಆಗಿರ್ತದ. 50% ಡಿಸ್ಕೌಂಟ್ ಅನ್ನ ಪಡ್ಕೋಬೇಕಾದ್ರೆ ಎಷ್ಟು ನೀವು ಹೇಗೆ ಕ್ವಾಲಿಫೈ ಆಗಬೇಕು? ಎಸ್, ನೀವು 301 ವ್ಯಾಲ್ಯೂಮ್ ಅನ್ನ ಪರ್ಚೇಸ್ ಮಾಡಿದ್ರೆ ಸಾಕು, ನೀವು ಏನಾಗಿರ್ತೀರಿ ಅಂದ್ರೆ ಗ್ಲೋಬಲ್ ಸೂಪರ್ವೈಸರ್ ಆಗಿರ್ತೀರಿ. ಎಸ್, ಇಷ್ಟೊತ್ತಿಗೆ ಆ ಗ್ಲೋಬಲ್ ಸೂಪರ್ವೈಸರ್ ಅಂತಕ್ಕಂಥ ಟೈಟಲ್ ಅನ್ನು ನೋಡ್ಬೋದು. ಗ್ಲೋಬಲ್ ಅಂತಂದ್ರೆ ಜಗತ್ತು ಅಂತ ಅರ್ಥ. ಜಗತ್ತನ್ನ ನೀವು ನಿಯಂತ್ರಿಸನ ಮಾಡ್ತಕ್ಕಂಥ ನಿಮ್ದೊಂದು ದೊಡ್ಡ ಟೀಮ್ ಆಗಿರ್ತದೆ. ಎಷ್ಟೊತ್ತಿಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ಸಾಕಷ್ಟು ಸೂಪರ್ವೈಸರ್ಸ್ ಗಳನ್ನ ನಿಮ್ಮ ಅಂಡರ್ನೊಳಗ ನೀವು ಹುಟ್ಟಾಕ್ತಾ ಇರ್ತೀರಿ. ಅಂತ ಒಂದು ಪಿನ್ ಆಗಿರ್ತದೆ ಇದು. ಆಗ ನೀವು 50% ಡಿಸ್ಕೌಂಟ್ ಅನ್ನ ಪಡ್ಕೊಂಡಿರ್ತೀರಿ. ಕೇವಲ 301 ವ್ಯಾಲ್ಯೂಮ್ ಅನ್ನ ನಿಮ್ಮ ಸ್ವಂತ ಐಡಿ ಒಳಗ ಪರ್ಚೇಸ್ ಮಾಡ್ಬೇಕು. ಆಗ ಕಂಪನಿ ಲೈಫ್ ಟೈಮ್ ಆಗಿ ಏನ್ ಮಾಡ್ತತೆ ಅಂತಂದ್ರೆ ನಿಮಗ ಜೀವನ್ ಪರ್ಯಂತರವಾಗಿ ನೀವು 50% ಡಿಸ್ಕೌಂಟ್ ಅನ್ನ ಭಾಜನರಾಗಿರ್ತೀರಿ. ಎಸ್, ಅದಕ್ಕೆ ಹೋಲ್ಸೇಲ್ 30 ನಿಮ್ಮ ಅಂಡರ್ನೊಳಗೆ ಯಾರಾದ್ರೂ ನೀವು ಐಡಿಗಳನ್ನು ಮಾಡಿ ಸೈನ್ ಅಪ್ ಮಾಡಿಸಿದ್ರಿ ಅಂತಂದ್ರೆ 30%, 20% ನಿಮ್ಗೆ ಡಿಸ್ಕೌಂಟ್ ಬಲಿಕೆ, ರಾಯಲ್ಟಿ, ಹೋಲ್ಸೇಲ್ ಪ್ರಾಫಿಟ್ ಬಲಿಕೆ ಪ್ರಾರಂಭ ಆಗಿರ್ತದೆ. ಎಸ್, ಅಂತ ಒಂದು ಪಿನ್ ಮೂರನೇ ಪಿನ್ ಆಗಿರ್ತದೆ. ಎಸ್, ಅದು ಹೇಳಿದೆ. ಗ್ಲೋಬಲ್ ಸೂಪರ್ವೈಸರ್ ಆದ್ರೆ ನಮ್ಮ ಕಂಪನಿ ಏನ್ ಮಾಡಿದೆ ಅಂತಂತಂದ್ರೆ ನೀವು 4 ಲೆವೆಲ್ 4 ಲೆವೆಲ್ ಅಂತ ಹೇಳ್ತೀವಿ. ಬೇರೆ ಕಂಪನಿ ಒಳಗೆ ಏನಂತಂದ್ರೆ 3 ಲೆವೆಲ್ ಮಾತ್ರ ಇದೆ. ಎಸ್, ಆದ್ರೆ ನಮ್ಮ ಕಂಪನಿ ಒಳಗ 4 ಲೆವೆಲ್ ಏನ್ ಮಾಡ್ತಾ ಅಂತಂದ್ರೆ ರಾಯಲ್ಟಿಯನ್ನ ಕೊಡ್ತಕ್ಕಂಥ ಕೆಲಸ MNC ಮೇಲೆ ನ್ಯೂಟ್ರಿಕೇರ್ ಏನ್ ಮಾಡಿದೆ ಅಂತಂದ್ರೆ ಒಂದು ಅದ್ಭುತ ಪ್ಲಾನ್ ಅನ್ನ ನಮ್ಗೆ ಕೊಡ ಮಾಡಿದೆ ಅಂತ ಹೇಳ್ಬೋದು. ಅದು ಫಸ್ಟ್ ಲೆವೆಲ್ 5%, ಸೆಕೆಂಡ್ ಲೆವೆಲ್ 5%, ಥರ್ಡ್ ಲೆವೆಲ್ 5% ಅಂಡ್ ಫೋರ್ತ್ ಲೆವೆಲ್ 2%. ಎಸ್, ಇಂತಹ ಒಂದು ಅವಕಾಶ ಎಲ್ಲೈತೆ ಅಂತಂದ್ರೆ MNC ಮೇಲೆ ನ್ಯೂಟ್ರಿಕೇರ್ ಅಂತ ಹೇಳ್ಬೋದು. ಎಸ್, ನೀವು ಬೇರೆ ಕಂಪನಿ ಒಳಗೆ ಏನಿದೆ ಅಂತಂತಂದ್ರೆ ನನಗೂ ಆಶ್ಚರ್ಯ ಅನಿಸ್ತದೆ. ಬೇರೆ ಕಂಪನಿ ಒಳಗೆ ಏನ್ ಮಾಡ್ಬೇಕಂತಂದ್ರೆ ರಾಯಲ್ಟಿಯನ್ನ ಪಡ್ಕೋಬೇಕಾದ್ರೆ 1% ರಾಯಲ್ಟಿ ಪಡ್ಕೋಬೇಕಾದ್ರೆ ತುಂಬಾ ಕಷ್ಟ ಇದೆ. ನಾವು ಪರಿಪೂರ್ಣವಾಗಿ 3 ಲೆವೆಲ್ ರಾಯಲ್ಟಿಯನ್ನ ಪಡ್ಕೋಬೇಕಂತಂದ್ರೆ 2500 ವ್ಯಾಲ್ಯೂಮ್ ಪಾಯಿಂಟ್ಸ್ ಗಳನ್ನ ಮಾಡಬೇಕು ಅಲ್ಲಿ. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಕೇವಲ 20 ವ್ಯಾಲ್ಯೂಮ್. ಇದಕ್ಕೊಂದು ಬಿಗ್ ಕ್ಲಾಪ್ ಮಾಡಬೇಡ್ರಿ. 20 ವ್ಯಾಲ್ಯೂಮ್ ಅಂತಂತಂದ್ರ ಒಂದು ಕೇವಲ ನೀವು ಒಂದು ನಿಮ್ಮ ಫುಡ್ ಅಂತ ಹೇಳ್ತೀವಿ, ಏನೋ ಮೇಲಿನ್ ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್, ಇದನ್ನ ಒಂದೇ ಆರ್ಡರ್ ಹಾಕೊಂಡ್ರಿ ಅಂತಂದ್ರ ಅಬೌಟ್ 20 ವ್ಯಾಲ್ಯೂಮ್ ನೀವು ಹಾಕೊಂಡ್ರಿ ಅಂತಂತಂದ್ರ ನೀವು 4 ಲೆವೆಲ್ ರಾಯಲ್ಟಿ ಇನ್ಕಮ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇಲ್ಲಿ ನಮ್ಮ ಮೇಲಿನ ನ್ಯೂಟ್ರಿಕೇರ್ ಕೊಟ್ಟಿದೆ. 4 ಲೆವೆಲ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, 4 ವ್ಯಾಲ್ಯೂಮ್ ಅನ್ನ ರಾಯಲ್ಟಿ ಇನ್ಕಮ್ ಅನ್ನ ನೀವು ಪಡ್ಕೋಬಹುದು. ನೀವು ಸಪೋಸ್ ನೀವೇನೋ ಆಗಿದೆ, ನಿಮ್ ಮಾಡಕ್ ಆಗ್ಲಿಲ್ಲ, ಒಂದು 2-3 ತಿಂಗಳು ಏನಾಗ್ತಾ ಇದೆ ಅಂತಂದ್ರೆ ನೀವೇನೋ ಆರಾಮ್ ತಪ್ಪಿದ್ರಿ, ಅಥವಾ ಮನೆಯಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಮ್ಯಾರೇಜ್ ಇದೆ ಏನೋ ಅಂತ ತಿಳ್ಕೊಳ್ರಿ. ಆಗ ನಿಮ್ಗೆ ಮಾಡಕ್ ಆಗ್ಲಿಲ್ಲ, ಬಿಸ್ನೆಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಕೇವಲ 20 ವ್ಯಾಲ್ಯೂಮ್ ಅನ್ನು ಪರ್ಚೇಸ್ ಮಾಡಿದ್ರೆ ಸಾಕು, ನೀವು 4 ಲೆವೆಲ್ ಇನ್ಕಮ್ ಅನ್ನು ನೀವು ಪಡ್ಕೋಬಹುದು. ಅಂತ ಒಂದು ಅವಕಾಶವನ್ನ ಮೇಲಿ ನ್ಯೂಟ್ರಿಕೇರ್ ಕೊಡ ಮಾಡಿದೆ. ಅದಕ್ಕೆ ನಾವು ತುಂಬಾ ಕೃತಜ್ಞತರಾಗಿರ್ಬೇಕು. ತುಂಬಾ ಅದಕ್ಕೆ ನಾವು ಕೃತಜ್ಞತರಾಗಿ ಅದಕ್ಕೆ ನಾವು ಕೆಲಸ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಟೀಮ್ ಪಿನ್ ಇದೆ ಗ್ಲೋಬಲ್ ಟೀಮ್ ಅಂತ ಹೇಳಿ. ನಾನು ಕೂಡ ಇದೇ ಟೀಮ್ನೊಳಗೂ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಸ್, ಗ್ಲೋಬಲ್ ಟೀಮ್ ಎಸ್, ಇದನ್ನ ಅಚೀವ್ ಮಾಡೋದು ಬಹಳ ಈಸಿ. ನಮ್ಮ ಕಂಪನಿಗೆ ಬಂದವರು ಸೈನ್ ಅಪ್ ಮಾಡಿದವರು ಒಂದೇ ದಿನದಲ್ಲೂ ಗ್ಲೋಬಲ್ ಟೀಮ್ ಆಗ್ತಾರೆ, ಒಂದೇ ದಿನದಲ್ಲಿ. ಯಾಕಂತಂದ್ರೆ 1000 ವ್ಯಾಲ್ಯೂಮ್ ಪಾಯಿಂಟ್ ಅನ್ನ 1 ಮಂತಿನೊಳಗ ಅಥವಾ 500 ಒಂದು ಫಸ್ಟ್ ಮಂತ್ನೊಳಗ ಅಥವಾ ಸೆಕೆಂಡ್ ಮಂತ್ನೊಳಗ 500 ಮಾಡಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಸ್ವಂತ ಐಡಿ ಒಳಗ ನೀವು ಗ್ಲೋಬಲ್ ಟೀಮ್ ಆಗಿರ್ತೀರಿ. ಎಸ್, ನೀವು ಈಗ ಗ್ಲೋಬಲ್ ಟೀಮ್ ಆದರೆ ನಿಮ್ಗ ರಿಟೇಲ್ ಇನ್ಕಮ್ ಕೂಡ ಇರ್ತದೆ, ಹೋಲ್ಸೇಲ್ ಪ್ರಾಫಿಟ್ ಕೂಡ ಇರ್ತದೆ, 30-20% ಇರ್ತದೆ. ಜೊತೆಗೆ ರಾಯಲ್ಟಿ ಕ್ಲಬ್ ಇನ್ಕಮ್ 4 ಲೆವೆಲ್ ನಲ್ಲಿ ಇರ್ತದೆ, 5+2 ಇಷ್ಟನ್ನ ಪಡ್ಕೊಳ್ಳಿಕ್ಕೆ
ನಿಮ್ಗೆ ಆಗತ್ತೆ. ಇದನ್ನ ಈಸಿ ಆಗೋದು ಬಹಳಷ್ಟು ಈಸಿ ಅಂತ ನನಗೆ ಅನ್ಸುತ್ತೆ. ಓಕೆ, ಬೇರೆ ಕಂಪನಿ ಒಳಗೆಲ್ಲ ಇದನ್ನ ಅಚೀವ್ ಮಾಡ್ಬೇಕಾದ್ರೆ 10,000 ವ್ಯಾಲ್ಯೂಮ್ ಪಾಯಿಂಟ್ಸ್ ಅನ್ನ ನಾವು ಏನ್ ಮಾಡ್ಬೇಕಾಗಿತ್ತು, ಪರ್ಚೇಸ್ ಮಾಡ್ಬೇಕಾಗಿತ್ತು. ಎಸ್, ಬಟ್ ಇಲ್ಲಿ ಕೇವಲ 1000 ವ್ಯಾಲ್ಯೂಮ್ ಪಾಯಿಂಟ್ಸ್, ಕೇವಲ 1000 ವ್ಯಾಲ್ಯೂಮ್ ಪಾಯಿಂಟ್ಸ್. ಓಕೆ, ಅಂತ ಅವಕಾಶ ಐತಿ. ನೆಕ್ಸ್ಟ್ ಪಿನ್ ಇದೆ ಆಕ್ಟಿವ್ ಗ್ಲೋಬಲ್ ಟೀಮ್ ಅಂತ ಹೇಳಿ. ಎಸ್, ಆಕ್ಟಿವ್ ಗ್ಲೋಬಲ್ ಟೀಮ್ ಅಚೀವ್ ಮಾಡೋದು ಬಹಳಷ್ಟು ಈಸಿ, ಸರಳ, ಬಹಳಷ್ಟು ಸರಳ. ಏನು ಅಂತಂತಂದ್ರೆ ಅಚೀವ್ ದ 10,000 ವ್ಯಾಲ್ಯೂಮ್ ಪಾಯಿಂಟ್ಸ್, ಗ್ರೂಪ್ ವ್ಯಾಲ್ಯೂಮ್ ಪಾಯಿಂಟ್ಸ್. ಗ್ರೂಪ್ ವ್ಯಾಲ್ಯೂಮ್ ಪಾಯಿಂಟ್ಸ್ ಅಂತಂದ್ರೆ ನಿಮ್ ಫಸ್ಟ್ ಲೆವೆಲ್ ವ್ಯಾಲ್ಯೂಮ್ ಪಾಯಿಂಟ್ಸ್ ಇವು. ಅಂದ್ರೆ ನಿಮ್ಮ ಕೆಳಗೆ ಬರ್ತಕ್ಕಂತಹವರು ಫಸ್ಟ್ ಲೈನ್ ನೀವು ಏನ್ ಮಾಡ್ಬೇಕಂತಂದ್ರೆ 10,000 ವ್ಯಾಲ್ಯೂಮ್ ಅನ್ನ ಯಾವಾಗ ಪೂರೈಸ್ತಿರೋ ಆಗ ನೀವು ಆಕ್ಟಿವ್ ಏನು ಗ್ಲೋಬಲ್ ಟೀಮ್ ಆಗಿರ್ತೀರಿ. ಅದನ್ನ ಇಲ್ಲಿ ಕೂಡ ಏನಿದೆ ಅಂತಂತಂದ್ರೆ ಒಂದು ಅವಕಾಶವನ್ನ ಕೊಟ್ಟಿದೆ ಕಂಪನಿ. ಅಲ್ಲೆಲ್ಲ ಬೇರೆ ಕಡೆ ಏನಾಗಿದೆ ಅಂತಂತಂದ್ರೆ 1 ತಿಂಗಳದೊಳಗೋ ಅಥವಾ 3 ತಿಂಗಳೊಳಗ ನೀವು ಒಂದು ವ್ಯಾಲ್ಯೂಮ್ ಕಡಿಮೆ ಆದ್ರೆ ನಾವು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ನಮ್ಗೆ ಏನು ಅವಕಾಶ ಕೊಟ್ಟಿದೆ ಅಂತಂತಂದ್ರೆ ಫಸ್ಟ್ ಮಂತ್ 4,000ರಿಂದ ಏನು ಫಸ್ಟ್ ಮಂತ್ ಪ್ರಾರಂಭ ಆಗಬೇಕು. ಈ ಒಂದು ಪಿನ್ ಅನ್ನ ಅಚೀವ್ ಮಾಡ್ಕೋಬೇಕಾದ್ರೆ 4,000. ಎರಡನೇ ನೆಕ್ಸ್ಟ್ 6,000 ಇದಾವೆ. ಅವನ್ನ ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಕಾಂಜಿಕ್ಯೂಟಿವ್ 3 ಮಂತ್ಸ್, 3 ತಿಂಗಳೊಳಗೆ ಏನ್ ಮಾಡ್ಬೇಕು, ಪರ್ಚೇಸ್ ಮಾಡಬೇಕು ಅಂತ ಅವಕಾಶ ಕೊಟ್ಟಿದೆ. ಜೊತೆಗೆ 500 ಪರ್ಸನಲ್ ಪರ್ಚೇಸ್ಡ್ ವ್ಯಾಲ್ಯೂಮ್ ಇದ್ರೆ ನೀವು ಆಕ್ಟಿವ್ ಗ್ಲೋಬಲ್ ಟೀಮ್ ಆಗಿ ನೀವು ಏನಾಗ್ತೀರಿ ಅಂತಂತಂದ್ರೆ ಆ ಪಿನ್ ಅನ್ನ ಕ್ವಾಲಿಫೈ ಮಾಡ್ತೀರಿ. ಜೊತೆಗೆ ಈ ಪಿನ್ ಅನ್ನ ಕ್ವಾಲಿಫೈ ಮಾಡಿದ್ರೆ ಕಂಪನಿ ನಿಮ್ಮನ್ನ ಕರೆದು ಸನ್ಮಾನ ಮಾಡಿ 25,000 ಒಂದು ಚೆಕ್ ಅನ್ನು ಕೂಡ ಏನ್ ಮಾಡ್ತದೆ ಅಂತಂತಂದ್ರೆ ಕೊಡ್ತದೆ. ಕೊಟ್ಟು ನಿಮ್ಮನ್ನ ಸನ್ಮಾನ ಮಾಡಿ, ಕರೆಸಿ ಸನ್ಮಾನ ಮಾಡಿ ನಿಮ್ಮನ್ನ ಅಭಿನಂದನಿಸಿ ನೀವೊಬ್ರು ಆಕ್ಟಿವ್ ಗ್ಲೋಬಲ್ ಟೀಮ್ ಆಗಿದ್ದೀರಾ ಅಂತ ಹೇಳಿ ನಿಮ್ಮ ಮುಂದಿನ ಭವಿಷ್ಯತ್ತಿಗೆ ಸಹಾಯ ಆಗ್ಲಿ ಅಂತ ಏನ್ ಮಾಡ್ತದೆ 25,000 ಒಂದು ಚೆಕ್ ಅನ್ನು ಕೊಟ್ಟು ಅಭಿನಂದಿಸ್ತದೆ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಎಸ್, ಫೈನ್. ನೆಕ್ಸ್ಟ್ ಇದೆ ಗ್ಲೋಬಲ್ ಎಕ್ಸ್ಟೆಂಟಿವ್ ಟೀಮ್ ಅಂತ ಹೇಳಿ, ಎಕ್ಸಿಕ್ಯೂಟಿವ್ ಟೀಮ್. ಎಸ್, ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತ ಹೇಳಿ. ಇದ್ರ ಪ್ರಮೋಷನ್ ಕ್ವಾಲಿಫಿಕೇಶನ್ ಹೇಗೆ ಅಂತಂತಂದ್ರೆ 60,000 ವ್ಯಾಲ್ಯೂಮ್ ಪಾಯಿಂಟ್ ಇರ್ತದೆ. 15 ತಿಂಗಳ 15,000 ಕಾಂಜಿಕ್ಯೂಟಿವ್ 4 ಮಂತ್ಸ್. ನೀವು 4 ಮಂತ್ಸ್ನೊಳಗೆ ಏನ್ ಮಾಡ್ಬೋದು ಅಂತಂತಂದ್ರೆ ಗ್ಲೋಬಲ್ ಟೀಮ್ ಆಗ್ಬಹುದು. ಆದ್ರೆ ಫಸ್ಟ್ ಏನ ಮಾಡ್ಬೇಕಂತಂತಂದ್ರೆ 15,000ರಿಂದ ಪ್ರಾರಂಭ ಆಗ್ಬೇಕು. ನೆಕ್ಸ್ಟ್ 60,000 ವ್ಯಾಲ್ಯೂಮ್ ಏನಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಗ್ರೂಪ್ ವ್ಯಾಲ್ಯೂಮ್ ಆಗಿರ್ಬೇಕು. ಓಕೆ, ಹೀಗಿರ್ತದೆ. ಆಗ ನಿಮ್ 50% ರಾಯಲ್ಟಿ ಇನ್ಕಮ್ ಇರ್ತದೆ. ಹೋಲ್ಸೇಲ್ 20% ಇರ್ತದೆ. ರಾಯಲ್ಟಿ ಕ್ಲಬ್ ಇನ್ಕಮ್ 4 ಲೆವೆಲ್ ಕೂಡ ಇರ್ತದೆ. 5% ಪ್ಲಸ್ 2% ಪ್ಲಸ್ ಅಡಿಷನಲ್ ಇನ್ಫಿನಿಟಿವ್ ಬೋನಸ್, ಆಕ್ಟಿವ್ ಇನ್ಫಿನಿಟಿವ್ ಬೋನಸ್ ಆಗಿ 2% ಏನ್ ಮಾಡ್ತೈತೆ ಅಂತಂದ್ರೆ ಕಂಪನಿ ಕೊಟ್ಟು ನಿಮಗೆ ಬಹಳಷ್ಟು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್. ಇದ್ರ ಪ್ರಮೋಷನ್ ಕ್ವಾಲಿಫಿಕೇಶನ್ ಅಂತಂತಂದ್ರೆ 45,000 ರಾಯಲ್ಟಿ ಗ್ರೂಪ್ ವ್ಯಾಲ್ಯೂಮ್ ಪಾಯಿಂಟ್ಸ್ ಇನ್ 4 ಲೆವೆಲ್. 4 ಲೆವೆಲ್ನೊಳಗ 45,000 ವ್ಯಾಲ್ಯೂಮ್ ಆಗಬೇಕು. ಫಸ್ಟ್ ಏನಾಗಬೇಕಂತಂದ್ರೆ 10,000ರಿಂದ ಪ್ರಾರಂಭ ಆಗಬೇಕು. ಇನ್ನು 35,000 ವ್ಯಾಲ್ಯೂಮ್ ಏನಾಗಬೇಕಂದ್ರೆ ಕಾಂಜಿಕ್ಯೂಟಿವ್ 3 ಮಂತ್ಸ್ನೊಳಗೆ ನೀವು ಕ್ವಾಲಿಫೈ ಆದ್ರೆ ನೀವು ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಆಗಿರ್ತೀರಿ. ಜೊತೆಗೆ ನೀವು ಪರ್ಸನಲಿ ಪರ್ಚೇಸ್ಡ್ ಅನ್ನ ಪಾಯಿಂಟ್ಸ್ ಗಳನ್ನ ಕಾಂಜಿಕ್ಯೂಟಿವ್ 4 ಮಂತ್ಸ್ ಮಾಡ್ಲೇಬೇಕು. ಇದು ಅಂತ ಅವಕಾಶ ಇರ್ತದೆ. ಈಸಿ ಆಗಿರ್ತದೆ. ಬಹಳಷ್ಟು ನಿಮ್ಮ ಟೀಮ್ ಡೆವಲಪ್ಮೆಂಟ್ ಆದಂಗ ಏನಾಗತ್ತಂತಂದ್ರೆ ಇಂತಹ ಒಂದು ಪಿನ್ಗಳನ್ನು ನೀವು ಯಶಸ್ವಿಯಾಗಿ ಏನ್ ಮಾಡ್ಬೋದು ಅಂತಂದ್ರೆ ಪೂರೈಸಬಹುದು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ನಿಮ್ಗೂ ಕೂಡ ಬೆನಿಫಿಟ್ಸ್ ಏನಂತಂದ್ರೆ 50% ಡಿಸ್ಕೌಂಟ್ ಇರ್ತದೆ. 30%, 20% ಹೋಲ್ಸೇಲ್ ಪ್ರಾಫಿಟ್ ಇನ್ಕಮ್ ಅರ್ನ್ ಬೇಸ್ಡ್ ಇರ್ತದೆ. ಜೊತೆಗೆ ರಾಯಲ್ಟಿ ಕ್ಲಬ್ ಇನ್ಕಮ್ 4 ಲೆವೆಲ್ ಇರ್ತದೆ. 5+5+5+2 ಆನಂತರ ಜೊತೆಗೆ ಇನ್ಫಿನಿಟಿವ್ ಬೋನಸ್ ಕೂಡ ಏನಾಗುತ್ತೆ 2% ಇರ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಟೀಮ್ ಪಿನ್ ಲೆವೆಲ್ ಏನಂದ್ರೆ ಗ್ಲೋಬಲ್ ಮಿಲಿನಿಯರ್ ಟೀಮ್ ಅಂತ ಹೇಳಿ. ಇದ್ರದ್ದು ಕ್ವಾಲಿಫಿಕೇಶನ್ ಬಹಳಷ್ಟು ಈಸಿ ಅಂತಂದ್ರೆ ಅಚೀವ್ 1,20,000 ವ್ಯಾಲ್ಯೂಮ್ ಗ್ರೂಪ್ ವ್ಯಾಲ್ಯೂಮ್ ಪಾಯಿಂಟ್ಸ್ ಇರ್ತದೆ 4 ಲೆವೆಲ್ನೊಳಗ, 4 ಲೆವೆಲ್ನೊಳಗ. ಮೊದಲ 40,000ರಿಂದ ಆಗಬೇಕು. ನೆಕ್ಸ್ಟ್ 80,000 ಏನಾಗಿರ್ತದೆ ಅಂತಂದ್ರೆ ಕಾಂಜಿಕ್ಯೂಟಿವ್ 3 ಮಂತ್ಸ್ನೊಳಗೆ ಏನ್ ಮಾಡ್ಬೇಕಂತಂದ್ರೆ ನೀವು ಕ್ವಾಲಿಫೈ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ಓಕೆ, ಆದ್ರೆ ಪರ್ಸನಲಿ ಪರ್ಚೇಸ್ 500 ವ್ಯಾಲ್ಯೂಮ್ ಪಾಯಿಂಟ್ಸ್ ಕಂಟಿನ್ಯೂಸ್ಲಿ 4 ಮಂತ್ಸ್. ಓಕೆ, ಜೊತೆಗೆ ಏನ್ ಬೆನಿಫಿಟ್ಸ್ ಏನಿರ್ತಾವ ಅಂತಂದ್ರೆ ರಾಯಲ್ಟಿ ಇನ್ಕಮ್ 50%, ಹೋಲ್ಸೇಲ್ ಪ್ರಾಫಿಟ್ ಅರ್ನ್ ಬೇಸ್ಡ್
30 and 20% ಇರ್ತದೆ. ಆನಂತರ ರಾಯಲ್ಟಿ ಕ್ಲಬ್ ಇನ್ಕಮ್ 4 ಲೆವೆಲ್ 5%, 5%, 5% ಪ್ಲಸ್ 2%. ಜೊತೆಗೆ ಇನ್ಫಿನಿಟಿ ಬೋನಸ್ 4% ಇರ್ತದೆ. ಎಸ್, ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡಬೇಡ್ರಿ. ಒಳ್ಳೆಯ ಒಂದು ದೂರದೃಷ್ಟಿನ ಇಟ್ಕೊಂಡು ನಮ್ಮ ಕಂಪನಿಯ ಓನರ್ ಆಗಿರ್ತಕ್ಕಂತಹ ಅನಿತಾ ಮೇಡಮ್ ಮತ್ತು ಪ್ರೀತಿ ಮೇಡಮ್ ಮತ್ತು ಸಂಜೀವ್ ಸರ್ MD ಸಂಜೀವ್ ಸರ್ ಅಷ್ಟು ಇದನ್ನ ನಮ್ಗೆ ಅರಿತು ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ಅಂದ್ರೆ ನಮ್ಮೆಲ್ಲ ಉದ್ಧಾರಕ್ಕಾಗಿ ಅಂತ ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದು ಆಕ್ಚುಲಿ ಇದು ವರ್ಲ್ಡ್ ನಂಬರ್ ಒನ್ ಬಿಸ್ನೆಸ್ ಪ್ಲಾನ್ ಅಂತ ನಾವು ಹೇಳ್ಬೋದು. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ಲೋಬಲ್ ಪ್ರೆಸಿಡೆಂಟ್ ಟೀಮ್ ಅಂತ ಹೇಳಿ. ಎಸ್, ಇದನ್ನ ಅಚೀವ್ ಮಾಡೋದು 3 ಲಕ್ಷ ರಾಯಲ್ಟಿ ವ್ಯಾಲ್ಯೂಮ್ ಪಾಯಿಂಟ್ಸ್ 4 ಲೆವೆಲ್ಸ್. ಫಸ್ಟ್ 1 ಲಕ್ಷ, ಅನಂತರ ನೆಕ್ಸ್ಟ್ 2 ಲ್ಯಾಕ್ ಏನಿರ್ತದೆ ಅಂತಂದ್ರೆ ಕಾಂಜುಗೇಟಿವ್ 3 ಮಂತ್ಸ್ ನೀವು ಕ್ವಾಲಿಫೈ ಆದ್ರೆ ಪರ್ಸನಲಿ ಪರ್ಸನಲಿ ವಾಲ್ಯೂಮ್ ಎಷ್ಟು ಇರ್ಬೇಕಂದ್ರೆ 500 ವಾಲ್ಯೂಮ್ ಪಾಯಿಂಟ್ಸ್ ಕಾಂಜುಗೇಟಿವ್ 4 ಮಂತ್ಸ್. ಓಕೆ, ಇಲ್ಲಿ ಕೂಡ ಏನಾಗಿರ್ತದೆ ಅಂತಾರೆ ರಿಟೇಲ್ ಇನ್ಕಮ್ 50%, ಹೋಲ್ಸೇಲ್ 30-20, ಅನಂತರ ರಾಯಲ್ಟಿ ಕ್ಲಬ್ ಇನ್ಕಮ್ 5 ಪ್ಲಸ್ 4 2, ಜೊತೆಗೆ 6% ಆಕ್ಟಿವ್ ಇನ್ಫಿನಿಟಿ ಬೋನಸ್ ಅನ್ನು ಕೂಡ ಪಡಿತಾ ಹೋಗ್ತೀರಿ. 1% ಬೋನಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಇರ್ತದೆ. ಆದರೆ ಕಂಪನಿ ಏನ್ ಮಾಡ್ತದೆ ಅಂದ್ರೆ 6% ಇನ್ಫಿನಿಟಿ ಆಕ್ಟಿವ್ ಬೋನಸ್ ಅನ್ನ ಕೊಡ್ತಾ ಇದೆ 5th ಲೆವೆಲ್ ವರೆಗೂ, ಫ್ರಮ್ 5th ಲೆವೆಲ್. ಎಸ್, ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ 1 ಡೈಮಂಡ್ ಪ್ರೆಸಿಡೆಂಟ್ ಟೀಮ್ ಅಂತ ಹೇಳಿ. ಇದು ಫಸ್ಟ್ ಲೈನ್ 4 ಬಿಕಮ್ ಪ್ರೆಸಿಡೆಂಟ್ ಟೀಮ್, ದೆನ್ ಯು ವಿಲ್ ಗೆಟ್ 1% entire team, the first level above the volume base. ನೀವೇನ್ ಮಾಡ್ತೀರಿ ಅಂತಂತಂದ್ರೆ ನಿಮ್ಮ ಅಂಡರ್ನಾಗ 1 ಡೈಮಂಡ್ ಪ್ರೆಸಿಡೆಂಟ್ ಟೀಮ್ ಯಾವಾಗ ಆಗ್ತೀರ ಅಂತಂತಂದ್ರೆ ಫಸ್ಟ್ ಲೈನ್ ಒಳಗ ನಿಮಗೆ ಪ್ರೆಸಿಡೆಂಟ್ ಟೀಮ್ ಎಸ್ ಇದ್ದಾಗ ನೀವೇನ್ ನೋಡ್ತೀರಿ 1% ಕೂಡ ಹೋಲ್ ಟೀಮ್ ಇಂದ ಕೂಡ ಪಡ್ತಾರೆ. ಅಲ್ಲಿ ಕೂಡ ಬೆನಿಫಿಟ್ಸ್ ಜಾಸ್ತಿ ಇರ್ತಾವೆ. 50% ಹೋಲ್ಸೇಲ್ 30%, 20%, ಆನಂತರ ರಾಯಲ್ಟಿ ಕ್ಲಬ್ ಇನ್ಕಮ್ 5 ಪ್ಲಸ್ 2 4 ಲೆವೆಲ್ ನೊಳಗೆ ಇರ್ತದೆ. ಜೊತೆಗೆ ಅಡಿಷನಲ್ ಆಕ್ಟಿವ್ ಬೋನಸ್ ಏನಾಗುತ್ತೆ 6% ಪ್ಲಸ್ 1 ಲೆವೆಲ್ ಆನ್ವರ್ಡ್ಸ್ 1% ಎಂಟೈರ್ ಟೀಮ್ ಅದು 1% ಕೂಡ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಸ್ ಅಡಿಷನಲ್ ಇನ್ಫಿನಿಟಿ ಬೋನಸ್ ಕೂಡ ಇರ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ಲೋಬಲ್ ಬ್ಲೂ ಡೈಮಂಡ್ ಅಂತ ಹೇಳಿ. ಇದ್ರ ಪ್ರಮೋಷನ್ ಏನಂತಂದ್ರೆ 5 ಗ್ಲೋಬಲ್ ಪ್ರೆಸಿಡೆಂಟ್ ಟೀಮ್ ಆದ್ರೆ ನೀವು ಗ್ಲೋಬಲ್ ಬ್ಲೂ ಡೈಮಂಡ್ ಆಗಿರ್ತೀರಿ. ಇಲ್ಲಿ ಕೂಡ ಸೇಮ್ ಬೆನಿಫಿಟ್ಸ್ ಇರ್ತದೆ. 50%, ಅನಂತರ 30-20%, ಅನಂತರ 4 ಲೆವೆಲ್, ಅನಂತರ ಆಕ್ಟಿವ್ ಇನ್ಫಿನಿಟಿ ಬೋನಸ್ 5% ಪ್ಲಸ್ 0.5%. ಟೋಟಲಿ ಇಷ್ಟು ಬೆನಿಫಿಟ್ ಅನ್ನ ನೀವು ಗ್ಲೋಬಲ್ ಬ್ಲೂ ಡೈಮಂಡ್ ಒಳಗ ನೀವು ತಗೋತೀರಿ. ನೆಕ್ಸ್ಟ್ ಇರತಕ್ಕಂಥದ್ದು ಮಿಲಿಯನ್ ಪ್ಲಾಟಿನಮ್ ಅಂತ ಹೇಳಿ. ಪ್ರಮೋಷನ್ ಕ್ವಾಲಿಫಿಕೇಶನ್ ಏನಂತಂದ್ರೆ 5 ಗ್ಲೋಬಲ್ ಬ್ಲೂ ಡೈಮಂಡ್ ಕ್ವಾಲಿಫೈರ್ಸ್ ಆಗಿದ್ರೆ ಅಂತಂತಂದ್ರೆ ಏನು ಮೇಲಿನ್ ಪ್ಲಾಟಿನಮ್ ಆಗ್ತೀರಿ. ರಾಯಲ್ಟಿ ಇನ್ಕಮ್ 50%, ಅರ್ನ್ ಬೇಸ್ಡ್ 30-50 ಹೋಲ್ಸೇಲ್ ಪ್ರಾಫಿಟ್ ಇರ್ತದೆ. ಅಂದ್ರೆ 5 ಪ್ಲಸ್ ಇದು ರಾಯಲ್ಟಿ ಕ್ಲಬ್ ಇನ್ಕಮ್ ಆಗಿರ್ತದೆ. ಜೊತೆಗೆ ಇಲ್ಲಿ ಆಕ್ಟಿವ್ ಇನ್ಫಿನಿಟಿ ಬೋನಸ್ ಏನಾಗಿರ್ತದೆ 5th ಲೆವೆಲ್ 6 ಪ್ಲಸ್ 0.5 ಪ್ಲಸ್ 0.5, ಟೋಟಲಿ 7 ಪಾಯಿಂಟ್ಸ್ ಆಕ್ಟಿವ್ ಇನ್ಫಿನಿಟಿ ಬೋನಸ್ ಅನ್ನ ನಮಗೆ MNC ಮಿಲಿಯನ್ ನ್ಯೂಟ್ರಿಕೇರ್ ಏನ್ ಮಾಡ್ತದೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಬಿಸ್ನೆಸ್ ಪ್ಲಾನ್ ಎಸ್ MNC ಮಿಲಿಯನ್ ನ್ಯೂಟ್ರಿಕೇರ್ದ ಉದ್ದೇಶ ಏನು ಅಂತಂದ್ರೆ ಇಷ್ಟೆಲ್ಲ ಕೊಡ್ಬೇಕಾತಂದ್ರೆ ಟರ್ನ್ ಯುವರ್ ಡ್ರೀಮ್ಸ್ ಇಂಟು ರಿಯಾಲಿಟಿ. ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸುವುದಕ್ಕೆ ಇಷ್ಟೊಂದು ಒಂದು ಪಿನ್ ಲೆವೆಲ್ ಅನ್ನ ಕೊಟ್ಟು ನಿಮಗೆ ಏನು ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಭಾರತದ ನಂಬರ್ 1 ಬಿಸ್ನೆಸ್ ಪ್ಲಾನ್ ಅಂತಂತಂದ್ರೆ MNC ಮಿಲಿಯನ್ ನ್ಯೂಟ್ರಿಕೇರ್ ಅಂತ ಹೇಳ್ಬೋದು. ಎಸ್, ಓಕೆ. ಟೋಟಲಿ ಕಂಪನಿ ಎಷ್ಟು ನಮಗೆ ರಿವಾರ್ಡ್ ಅನ್ನ ಕೊಡ್ತತೆ ಅಂತಂದ್ರೆ ರೆವೆನ್ಯೂ ಕೊಡ್ತತೆ ಅಂತಂತಂದ್ರೆ 26%. ಬೇರೆ ಕಂಪನಿಯಲ್ಲೆಲ್ಲ 23%. ಬಟ್ ನಮ್ಮ ಕಂಪನಿ ಏನ್ ಮಾಡ್ತಾ ಇದೆ ಅಂತಂತಂದ್ರೆ 26% ಟೋಟಲ್ ರೆವೆನ್ಯೂ ಅನ್ನ ಶೇರ್ ಮಾಡ್ತದೆ. ಅದಕ್ಕೊಂದು ಬಿಗ್ ಕ್ಲಾಪ್ ಮಾಡೋಣ. ಯಾಕಂತಂದ್ರೆ ಅಂತ ಅವಕಾಶ ಇರೋದು ಎಲ್ಲಿ ಅಂತಂತಂದ್ರೆ ಭಾರತದ ಫಸ್ಟ್ ನ್ಯೂಟ್ರಿಷನ್ ಕಂಪನಿ MNC ಮಿಲಿಯನ್ ನ್ಯೂಟ್ರಿಕೇರ್ ಜೊತೆ ನೀವು ಏನಾದ್ರೂ ಕೆಲಸ ಮಾಡಿದ್ರೆ 76% ರೆವೆನ್ಯೂವನ್ನ ನೀವು ಪಡ್ಕೊಳ್ಳಿಕ್ಕೆ ಶಕ್ಯ ಇದೆ. ಆದ್ರೆ ಪ್ರಯತ್ನ ನಮ್ಮದು, ಕೊಡೋದು ಅವ್ರದ್ದು, ತಗೊಳ್ಳೋದು ನಿಮ್ಮ ಕೈಯೊಳಗಿದೆ, ನಿಮ್ಮ ಪ್ರಯತ್ನದೊಳಗಿದೆ ನಿಮ್ಮ. ಓಕೆ, ಜೊತೆಗೆ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಅಂತ ಕೊಡ್ತದೆ. ಇದು ಎದ್ರ ಮೇಲೆ ಅಂತಂದ್ರೆ ಯುವರ್ ಹಾರ್ಡ್ ವರ್ಕ್ ಅಂಡ್ ಮಸ್ಟ್ ಬಿ ರಿವಾರ್ಡೆಡ್ ವಿತ್ ದ ಗ್ರೇಟ್ ಲೈಫ್ ಸ್ಟೈಲ್.
ಎಡಿಷನಲ್ ಆಗಿ ಏನ್ ಮಾಡ್ತೈತೆ ಅಂದ್ರೆ ಕಂಪ್ನಿ ಇವನ್ನೆಲ್ಲ ಮಾಡ್ತಾ ಇದೆ. ಈಗ ಏನ್ ಹೇಳ್ತಾ ಇದ್ದೀನಿ ಇವೆಲ್ಲ ಎಡಿಷನಲ್ ಕೊಡ್ತದೆ. ಓಕೆ, ನ್ಯಾಷನಲ್ ವೆಕೇಶನ್ಸ್ ಇದಾವೆ. ಇದು ಲೈಫ್ ಸ್ಟೈಲ್ ರಿವಾರ್ಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏಷ್ಯಾ ಇಂಟರ್ನ್ಯಾಷನಲ್ ವೆಕೇಶನ್ಸ್ ಕೂಡ ಇದೆ. ಬಹಳಷ್ಟು ಮಂದಿ ಕ್ವಾಲಿಫೈಯರ್ ಕೂಡ ಸದ್ಯ ಇದ್ದಾರೆ, ಆನ್ ದ ವೇ ಕೂಡ ಇದ್ದಾರೆ, ಕ್ವಾಲಿಫೈ ಆಗ್ತಾ ಇರ್ತಕ್ಕಂಥವ್ರು. ಇಂಟರ್ನ್ಯಾಷನಲ್ ವೆಕೇಶನ್ಸ್ ಕೂಡ ಇರ್ತವೆ. ಜೊತೆಗೆ ಟ್ರಾವೆಲ್ ಫಂಡ್ ಕೂಡ ಸಿಗ್ತದೆ 1,20,000. ಇದು ಎದ್ರ ಮ್ಯಾಗ ಅಂತಂತಂದ್ರೆ 5 ಗೆಟ್ ಎಸ್ ಇನ್ ಯುವರ್ ಫಸ್ಟ್ ಲೈನ್. ಎಸ್, ನಿಮ್ಮ ಫಸ್ಟ್ ಲೈನ್ ಒಳಗ 5 ಗೆಟ್ ಆದ್ರೆ ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಆದರೆ ನಿಮ್ಗೆ 1,20,000 ಏನ್ ಮಾಡ್ತಾರೆ ಅಂತಂದ್ರೆ ಟ್ರಾವೆಲ್ ಫಂಡ್ ಅನ್ನ ಕೊಡ್ತದೆ ಕಂಪನಿ. ಇದು ಅದಕ್ಕೆ ಇದನ್ನ ಪಡ್ಕೋಬೇಕಂತಂದ್ರೆ ಹಾರ್ಡ್ ವರ್ಕ್ ಮಸ್ಟ್ ಬಿ ರಿವಾರ್ಡೆಡ್ ವಿತ್ ದ ಗ್ರೇಟ್ ಲೈಫ್ ಸ್ಟೈಲ್. ಓಕೆ, ಥ್ಯಾಂಕ್ ಯು. ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ, ನೋ ಟೈಮ್ ಲಿಮಿಟ್, ನೋ ಲಿಮಿಟ್ ಎಟ್ ಆಲ್. ಟೈಮ್ ಲಿಮಿಟ್ ಇಲ್ಲ ಇದಕ್ಕೆ, ನೀವು ಯಾವಾಗ ಮಾಡ್ಬೋದು. ಲೈಫ್ ಟೈಮ್ ಅವಾರ್ಡ್ಸ್ ಆಗಿರ್ತಾವೆ. ನೆಕ್ಸ್ಟ್ ನ್ಯಾಷನಲ್ ವೆಕೇಶನ್ಸ್ ವಿತ್ ದ ಫ್ಯಾಮಿಲಿ ಯುರೋಪ್ ಅಂಡ್ ಮಾಲ್ಡೀವ್ಸ್ ಅದು ಕೊಡ್ತದೆ. ಅದು ನಿಮ್ಮ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಇದ್ರ ಮೇಲೆ ಪ್ರಯತ್ನ ಇದೆ ಅಂತ ಹೇಳ್ಬೋದು. ಯಾವಾಗ ಅಂತಂತಂದ್ರೆ 5 ಗ್ಲೋಬಲ್ ಮಿಲಿಯನಿಯರ್ ಟೀಮ್ ಆದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಮಾಲ್ಡೀವ್ಸ್ ಮತ್ತು ಯುರೋಪ್ ಟೂರ್ ಅನ್ನ ಒಂದು ವೆಕೇಶನ್ ಕೂಡ ಏನ್ ಮಾಡ್ತದೆ ಅಂದ್ರೆ ಕಂಪನಿ ಫ್ರೀ ಆಗಿ ನಿಮ್ಗೆ ಅವಕಾಶವನ್ನ ಕೊಡ್ತದೆ. ನೆಕ್ಸ್ಟ್ ಕ್ಯಾಶ್ ಪ್ರಮೋಷನ್ ಕೂಡ ಇದೆ, 5 ಲಕ್ಷ ಕ್ಯಾಶ್ ಪ್ರಮೋಷನ್. ಇದು ಕೂಡ ನಿಮ್ಮ ಹಾರ್ಡ್ ವರ್ಕ್ ಮೇಲೆ. ಕಂಪನಿ ಎಲ್ಲಾ ರೆವೆನ್ಯೂ 76 ವ್ಯಾಲ್ಯೂಮ್ ರೆವೆನ್ಯೂ ಕೊಟ್ಟು ಜೊತೆಗೆ ಇದನ್ನ ಪ್ರಮೋಷನ್ ಕೊಟ್ಟಿದೆ. ಯಾಕೆ ಅಂತಂತಂದ್ರೆ ನಿಮ್ಮ ಒಂದು ಉದ್ಧಾರಕ್ಕಾಗಿ, ನಿಮ್ಮ ಎಲ್ಲಾರ ಎತ್ತಿ ಹಿಡಿಬೇಕಂತಕ್ಕಂಥ ಒಂದು ಉದ್ದೇಶದಿಂದ. ಯಾವಾಗ ಅಂತಂತಂದ್ರೆ 5 ಲಕ್ಷ ಪ್ರಮೋಷನ್, ಕ್ಯಾಶ್ ಪ್ರಮೋಷನ್ ಯಾವಾಗ ಅಂತಂತಂದ್ರೆ 5 ಗ್ಲೋಬಲ್ ಪ್ರೆಸಿಡೆಂಟ್ ಟೀಮ್ ಆದರೆ ನಿಮ್ಮ ಅಂಡರ್ನೊಳಗೆ, ನೀವು ಪ್ರೆಸಿಡೆಂಟ್ ಟೀಮ್ ಆಗಿ ನಿಮ್ಮ ಅಂಡರ್ನೊಳಗೆ 5 ಗ್ಲೋಬಲ್ ಪ್ರೆಸಿಡೆಂಟ್ ಟೀಮ್ ಆದ್ರೆ ನೀವು 5 ಲಕ್ಷ ಕ್ಯಾಶ್ ಪ್ರಮೋಷನ್ ತಗೊಳಕ್ಕೆ ನಿಮ್ಗೆ ಅವಕಾಶ ಇದೆ. ಅಂತಹ ಒಂದು ಅವಕಾಶವನ್ನ ಕೊಡ್ತಾ ಇದೆ ಕಂಪನಿ. ಎಸ್, ಅದಕ್ಕೂ ನೋ ಟೈಮ್ ಲಿಮಿಟ್, ನೋ ಯಾವುದೇ ಇದೆ ಅಂತ ಕಂಡೀಷನ್ಸ್ ಗಳು ಇಲ್ಲ. ಎಸ್, ಫೈನ್. ಜೊತೆಗೆ ನಮಗೂ ಎಲ್ಲ ಕನಸು, ಸಾಕಷ್ಟು ಮಂದಿ ಕನಸದಾವ. ನಾವು BMW, ಮರ್ಸಿಡೀಸ್, ಜಾಗ್ವಾರ್ ಇವೆಲ್ಲ ಎಂಥವ್ರ ಕಡೆ ಅದಾವ ಅಂತಂತಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಡೆ ಅದಾವೆ. ದೊಡ್ಡ ಏನು ಈ ಫಿಲ್ಮ್ ಸ್ಟಾರ್ಸ್ ಎಲ್ಲ ಇಂಥ ಕಾರ್ಗಳನ್ನ ಬಳಕೆ ಮಾಡ್ತಾರೆ. ಬಟ್ ನಮ್ಮ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಉಪಯೋಗಿಸ್ತಕ್ಕಂತಹ ಅವಕಾಶವನ್ನ ನಮ್ಮ ಕಂಪನಿ ಕೂಡ ಮಾಡಿದೆ. ನಾವು ಕೂಡ ಇದಕ್ಕೆ ಅಚೀವ್ ಮಾಡಬಹುದು. ಅದು ಎದ್ರ ಮೇಲೆ ಅಂತಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಏನಾಗತ್ತೆ ಅಂತಂದ್ರೆ ಹೋಗುತ್ತೆ. ನೀವು ಕೂಡ ಇಂತಹ ಒಂದು ಕನಸಿನ ಕಾರ್ಗಳನ್ನು ನೀವು ಕೊಡ ಮಾಡ್ತದೆ ಕಂಪನಿ. ಅದು ಕಂಪನಿನೇ ಕೊಡ್ತದೆ, ಗಿಫ್ಟ್ ಆಗಿ ಕೊಡ್ತದೆ. ಯಾವಾಗ ಅಂತಂತಂದ್ರೆ 5 ಗ್ಲೋಬಲ್ ಬ್ಲೂ ಡೈಮಂಡ್ಸ್, ನೀವು ಬ್ಲೂ ಡೈಮಂಡ್ ಆಗಿ ನಿಮ್ಮ ಅಂಡರ್ನೊಳಗ 5 ಬ್ಲೂ ಡೈಮಂಡ್ ಆಗಿದ್ದರೆ, ಅಚೀವ್ ಆದರೆ ನಿಮಗೆ ಇದರೊಳಗೆ ಯಾವ ಕಾರ್ ನೀವು ಸೆಲೆಕ್ಟ್ ಮಾಡ್ತೀರಿ ಅದನ್ನ ಕೊಟ್ಟು ನಿಮ್ಮನ್ನ ಏನ್ ಮಾಡ್ತದೆ ಸನ್ಮಾನವನ್ನ ಮಾಡ್ತದೆ ಕಂಪನಿ. ಎಸ್, ಇದಕ್ಕೂ ಟೈಮ್ ಲಿಮಿಟ್ ಇಲ್ಲ, ಯಾವುದೇ ಕಂಡೀಷನ್ಸ್ ಇಲ್ಲ. ಎಸ್, ಫೈನ್. ಓಕೆ, ಜೊತೆಗೆ ಲಾಸ್ಟ್ ಇರ್ತಕ್ಕಂಥದ್ದು ಹೌಸ್ ಫಂಡ್ ಅಂತ 80 lakhs to 1 crore ನೀವು ಅಚೀವ್ ಮಾಡಬಹುದು. ಇದು ನಿಮ್ಮ ಹಾರ್ಡ್ ವರ್ಕ್ ಮೇಲೆ. ಯಾವಾಗ ಅಂತಂತಂದ್ರೆ 5 ನ್ಯೂ ಪ್ಲಾಟಿನಮ್ ಆಗಿ ನಿಮ್ಮ ಅಂಡರ್ನೊಳಗ 5 ಪ್ಲಾಟಿನಮ್ ಅಚೀವ್ ಆದ್ರೆ ಕಂಪನಿ ಏನ್ ಮಾಡ್ತದೆ ಅಂದ್ರೆ 1 ಕೋಟಿ ರೂಪಾಯಿದ ಹೌಸ್ ಫಂಡ್ ಅನ್ನ ಕೊಡ್ತದೆ. ಎಸ್, ರಿಯಲಿ ವಿ ಆರ್ ಗ್ರೇಟ್. ಅಂತಹ ಒಂದು ಅವಕಾಶವನ್ನ ನಮ್ಗೆಲ್ಲ ಕೊಟ್ಟಿದೆ ಅಂತಂತಂದ್ರೆ ನಾವು ಕೂಡ ಬಹಳಷ್ಟು. ಓಕೆ, ಇದನ್ನ ನೀವು ನೋಡ್ಬೋದು. ಇಲ್ಲಿ ನಿಮ್ಗೆಲ್ಲ ಯಾವ ಲೆವೆಲ್ ನಲ್ಲಿ ನೀವು ಕೆಲಸ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಒಂದು ಚಾರ್ಟ್ ಇದೆ. ಇದನ್ನ ನೀವು ತಗೊಂಡು ನೀವು ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೋಬಹುದು. ಅದಕ್ಕೆ ನಾ ಹೇಳೋದಷ್ಟೇ, ಟರ್ನ್ ಯುವರ್ ಡ್ರೀಮ್ಸ್ ಇಂಟು ರಿಯಾಲಿಟಿ. ನಿಮ್ಮ ಕನಸುಗಳನ್ನ ನೀವು ಸಾಕಾರ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕಂಪನಿ ಏನ್ ಮಾಡಿದೆ ಅಂತಂದ್ರೆ ನಮ್ಗೆಲ್ಲ ಒದಗಿಸಿಕೊಟ್ಟಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಎಷ್ಟೋ ಮಂದಿಗೆ ಕೆಲಸ ಮಾಡ್ತೇವೆ ಅಂದ್ರೂ ಕೆಲಸ ಇಲ್ಲ. ಬಹಳಷ್ಟು ಮಂದಿಗೆ ಕೆಲಸ ಇಲ್ಲ. ಅಂಥದ್ರಲ್ಲಿ ಒಂದು ಅವಕಾಶವನ್ನ ಉಪಯೋಗ ಮಾಡ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡ್ಬೋದು ಅಂತಂದ್ರೆ ಅಂಥ ಒಂದು ಅವಕಾಶವನ್ನು ಕೊಟ್ಟದ್ದು ಯಾವ್ದು ಅಂತಂದ್ರೆ MNC ಮೇಲಿ ನ್ಯೂಟ್ರಿಕೇರ್ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೋದು. ನಾವು ಕೂಡ ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾವು ಕೂಡ ಸೌಭಾಗ್ಯಶಾಲಿಗಳಂತ ನನ್ನ ಒಂದು ಅಭಿಲಾಷೆ. ಬಹಳಷ್ಟು ಮಂದಿ ಯಾರು ಹೊಸಬರು ಇದ್ದಿದ್ದೀರಿ ಇವತ್ತ ಕೂತ್ ಕೇಳಿದ್ದೀರಿ. ಇದರ ಒಂದು ಸದಾವಕಾಶವನ್ನ ತಾವು ಉಪಯೋಗಿಸ್ಕೋಬೇಕು ಅಂತ ನನ್ನ ವಿನಂತಿ. ಎಸ್ ಸರ್.